ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಸತ್ಯಜ್ಞಾನಸುಖಸ್ವರೂಪಮಮಲಂ ಕ್ಷೀರಾಬ್ಧಿಮಧ್ಯಸ್ಥಲಂ ಯೋಗಾರೂಢಮತಿಪ್ರಸನ್ನವದನಂ ಭೂಷಾಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕಸಾಭಯವರಾನ್ ವಿಭ್ರಾಣಮರ್ಕಚ್ಛವೀಂ ಛತ್ರೀಭೂತಫಣೀಂದ್ರಬಿಂದುದಬಲಂ ಲಕ್ಷ್ಮೀಂ ನೃಸಿಂಹಂ ಭಜೆ ಅಮಾನವನಜಸ್ಥಾನಸರಸೀಕುಲಸಂಕುಲೆ ರಮಾ ಕೊಲ್ಹಾಪುರಕ್ಷೇತ್ರೇ ವಸತೀತಿ ಕಿಮದ್ಭುತಂ ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೋನ್ ವೈದಗ್ಧ್ಯವರಾನ್ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ವರದೇಂದ್ರತೀರ್ಥ ಶ್ರೀಪಾದಗುರುಭ್ಯೋ ನಮಃ ಶ್ರೀಮತ್ಸತ್ಯಾತ್ಮತೀರ್ಥ ಶ್ರೀಪಾದಗುರುಭ್ಯೋ ನಮಃ ಹರಿ ಓಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತ್ರೋಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುದರೆ ಧರ್ಮಾದ್ಯಖಿಲ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೆ ವೆಂಕಟಗಿರಿಮಾಹಾತ್ಮ್ಯೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ನಿನ್ನೆಯವರೆಗೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಶತಾನಂದ ಪುರೋಹಿತರು ಜನಕರಾಜರಿಗೆ ವೆಂಕಟಗಿರಿಯ ಮಹಾತ್ಮೆಯನ್ನ ಹೇಳ್ತಾ ಜನಕ ಮಹಾರಾಜನಿಗೆ ಕಮಲದ ಪುಷ್ಪದಲ್ಲಿ ಮಹಾಲಕ್ಷ್ಮಿ ಸ್ವರೂಪದಂತಿರತಕ್ಕಂತಹ ಒಂದು ಹೆಣ್ಣು ಮಗು ಸಿಕ್ಕಿದೆ. ಆ ಹೆಣ್ಣು ಮಗುವನ್ನ ತೆಗೆದುಕೊಂಡು ಬಂದು ತನ್ನ ಹೆಂಡತಿಯಾಗಿರತಕ್ಕಂತಹ ಧರಣಿ ದೇವಿಯ ಕೈಗೆ ಕೊಟ್ಟು ಇದನ್ನ ನಿನ್ನ ಗರ್ಭದಲ್ಲೇ ಹುಟ್ಟಿರತಕ್ಕಂತಹ ಶಿಶು ಅಂತನ್ನುವ ಅಭಿಮಾನದಿಂದ ಇದನ್ನ ಸಾಕು ಎಂಬುದಾಗಿ ಜನಕ ಮಹಾರಾಜ ಧರಣಿ ದೇವಿಯ ಕೈಗೆ ಕೊಟ್ಟಿದ್ದಾನೆ. ಆ ಮಗು ಮನೆಗೆ ಬರೋ ತಡ ಇಲ್ಲ. ರಾಜನಿಗೆ ಅನೇಕ ರೀತಿಯಾಗಿರತಕ್ಕಂತಹ ಸಂತೋಷ ಪ್ರಾಪ್ತವಾಗ್ತಾ ಇದೆ. ಯಜ್ಞದ ಫಲವೂ ಕೂಡ ಅವನಿಗೆ ಪ್ರಾಪ್ತವಾಗಿ ಆ ಧರಣಿ ದೇವಿ ಗರ್ಭವನ್ನ ಧಾರಣೆ ಮಾಡಿ 9ನೇ ತಿಂಗಳಾದ ನಂತರ ಆ ಧರಣಿ ದೇವಿ ಗರ್ಭಧಾರಣೆಯನ್ನು ಮಾಡಿದಾದ್ಮೇಲೆ ಸೀಮಂತೋನ್ನಯನ, ಜಾತಕರ್ಮ, ಅನ್ನಪ್ರಾಶನ, ಚೌಲ ಮೊದಲಾಗಿರ್ತಕ್ಕಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಆ ಮಗನಿಗೆ ಮಾಡಿ ವಸುಧಾನ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಯಾರು ಬಂದು ಮಗನ ಜನವಾಗಿರ್ತಕ್ಕಂತಹ ಸುದ್ದಿಯನ್ನು ತಿಳಿಸಿದ್ದಾರೋ ಅಂತಹ ವ್ಯಕ್ತಿಗೆ ತನ್ನ ಛತ್ರ ಚಾಮರಗಳನ್ನು ಬಿಟ್ಟು ಇನ್ನೆಲ್ಲವನ್ನೂ ದಾನ ಕೊಟ್ಟಿದ್ದಾನಂತೆ. ಛತ್ರ ಚಾಮರಗಳನ್ನು ಬಿಟ್ಟು ಎಲ್ಲವನ್ನೂ ದಾನ ಕೊಟ್ಟಿದ್ದಾನಂತಂದ್ರೆ ಮದುವೆಗೆ ಏನ್ ಖರ್ಚು ಮಾಡ್ತಾನ್ರಿ ಅವನು?
ಅಭಿಪ್ರಾಯ. ಛತ್ರಚಾಮರಗಳನ್ನು ಬಿಟ್ಟು ಎಲ್ಲಾ ದಾನವನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಆ ಬ್ರಾಹ್ಮಣ ಸಾಕನ್ನುವಷ್ಟು ದಾನವನ್ನ ಜನಕ ಮಹಾರಾಜ ಅವರಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ಹೀಗೆ ಅರ್ಥವನ್ನು ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಪುರಾಣಗಳಲ್ಲಿ 10,000 ವರ್ಷಗಳು ಅಂತೇಳಿ ಎಲ್ಲಾದ್ರೂ ಬಂತು ಅಂತಂದ್ರೆ ಬಹಳ ವರ್ಷಗಳ ಕಾಲ ಅವರು ಅಲ್ಲಿದ್ದರು ಅರ್ಥ ಹೊರತಾಗಿ 10,000 ಅಂತಂದ್ರೆ 10,000 ವರ್ಷ ಅಂತ ಲೆಕ್ಕ ಇಟ್ಕೋಬಾರದು. ಕಲಿಯುಗ ಪ್ರಾರಂಭವಾಗಿ ತಿರುಗಿ 5,000 ವರ್ಷ ಇದೆ, ಇನ್ನು 10,000 ವರ್ಷ ಎಲ್ಲಿಂದ ಬರ್ತದೆ? ಬಹಳ ವರ್ಷ ಆಗಿದೆ ಅಂತ ಅನ್ನೋ ಅಭಿಪ್ರಾಯದಲ್ಲಿ ಹಂಗೆ ಹೇಳ್ತಾರೆ. ಒಂದು 5-6 ಕೆಲಸ ಮನೆ ಮಾಡಿರ್ತೀವಿ, ಎಲ್ಲ ಬಹಳ ಆಯಾಸಾಗಿ ಏನಪ್ಪಾ ಕೂತ್ಬಿಟ್ಟಿಲ್ಲ ಅಂತಂದ್ರೆ ಏನ್ ಹೇಳ್ತೇವೆ ಮರ್ಯ 108 ಕೆಲಸ ನನಗೆ ಮನ್ಯಾಗ ಅಂತಂದ್ರೆ 108 ಕೆಲಸ ಮಾಡಿರ್ತೇವ? ಇಲ್ಲ, ಒಂದ್ 7-8 ಕೆಲಸ ಮಾಡಿರ್ತೀವಿ, 108 ಅಂತ ಹೆಸರಿಡ್ತೀವಿ. ಹಂಗೆ ವಿನಾಥವು ಛತ್ರಚಾಮರವು ಅಂತಂದ್ರೆ ಕೈ ತುಂಬಾ ದಾನವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಅರ್ಥ. ಸರಿ ಅಂತ ಮತ್ತೆ ಎಲ್ಲ ಋಷಿಗಳು ಎಲ್ಲ ಋಷಿಗಳು ಸೂತ ಪುರಾಣಿಕರಿಗೆ ಕೇಳ್ತಾರಂತೆ, ಮಗ ಹುಟ್ಟಿದಾದ್ಮೇಲೆ ವಸುಧಾನ ಅಂತ ನಾಮಕರಣವನ್ನು ಮಾಡಿದ್ರೆ ಮಗಳ ಹೆಸರು ಹೇಳಿಲ್ವಲ್ಲ ಅಂತಂದಾದ್ಮೇಲೆ ಸೂತ ಪುರಾಣಿಕರು ಹೇಳ್ತಾರೆ, ಆ ಸಂತೋಷದಲ್ಲಿ ನಾನು ಮರೆತೆ, ಕಮಲದಲ್ಲಿ ಆ ಮಗು ಹುಟ್ಟಿರೋದ್ರಿಂದಾಗಿ ಪದ್ಮಾವತಿ ಎಂಬುದಾಗಿ, ಪದ್ಮದಲ್ಲಿ ಸಿಕ್ಕಿರೋದ್ರಿಂದಾಗಿ ಪದ್ಮಾವತಿ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಆ 2 ಮಕ್ಕಳು ಕೂಡ, 2 ಮಕ್ಕಳು ಕೂಡ ಬಹಳ ಸಂತೋಷದಿಂದ ಅರಮನೆಯಲ್ಲಿ ಆಟವಾಡುತ್ತಾ ಬೆಳೀತಾ ಇದ್ದಾರೆ. ಈ ರೀತಿಯಾಗಿ ಇರಬೇಕಾದ್ರೆ ಸೂತ ಪುರಾಣಿಕರು ಹೇಳ್ತಾರಂತೆ, ಕಿಂತೇನ ಸುಕೃತಂ ರಾಜ್ಞ ಬಹುಜನ್ಮಾರ್ಜಿತಂ ಫಲಂ ಅಗ್ರಜಾಂ ಪುತ್ರಿಕಾಂ ದೃಷ್ಟ್ವಾ ತದಂತೆ ಪುತ್ರಮುತ್ತಮಂ ದೃಷ್ಟ್ವಾ ತುತೋಷ ಮನಸ ಸಂಪೂರ್ಣಾನಂದ ಸಾಗರ ಏವಂ ಕಾಲೇ ಗತೆ ತಸ್ಮಿನ್ ಸಾ ಬಾಲ ಯೌವನಾಂಗತ. ಈ ರೀತಿಯಾಗಿ ಮಕ್ಕಳು ಬೆಳೀತಾ ಇರಬೇಕಾದ್ರೆ ಗೊತ್ತಾಗೋದಿಲ್ಲ ಸಣ್ಣ ಮಕ್ಕಳು ಹೇಗೆ ದೊಡ್ಡವರಾದ್ರು ಅಂತ ಅನ್ಕೋತೇವೆ. ಅವರ ವಿವಾಹ ವಯಸ್ಕಕ್ಕೆ ಬಂದಾದ್ಮೇಲೆ ಪದ್ಮಾವತಿಯು ಕೂಡ ನೋಡ್ತಾ ನೋಡ್ತಾ ಬೆಳೆದು ವಿವಾಹ ವಯಸ್ಕಳಾಗಿದ್ದಾಳೆ. ಯೌವನಾಢ್ಯಾಂ ವಿಶಾಲಾಕ್ಷೀಂ ದೃಷ್ಟ್ವಾ ರಾಜ ವ್ಯಚಿಂತಯತ ವಿಚಾರಯಾವಾಸ ನೃಪಪುತ್ರರ್ಥಂ ವರಮುತ್ತಮಂ. ಆವಾಗ ಪದ್ಮಾವತಿಯನ್ನು ನೋಡಿ ರಾಜ ವಿಚಾರ ಮಾಡಿದಂತೆ, ಇಷ್ಟು ಸಣ್ಣ ಇದ್ದಂತಹ ಕೂಸು ಇಷ್ಟು ಬೇಗನೆ ಬೆಳೆದು ದೊಡ್ಡವಳಾಗ್ಬಿಟ್ಲಲ್ಲ, ಇನ್ನು ಇವಳಿಗೆ ಉತ್ತಮವಾಗಿರತಕ್ಕಂತಹ ವರಾನ್ವೇಷಣೆಯನ್ನು ಮಾಡಬೇಕು ಅಂತನ್ನುವ ಸಣ್ಣ ವಿಚಾರ ರಾಜನಿಗೆ ಬಂತು. ತಂದೆ ಅಂದ್ಮೇಲೆ ಜವಾಬ್ದಾರಿ ಇರ್ತದೆ ನೋಡ್ರಿ, ಮಕ್ಕಳು ದೊಡ್ಡವರಾದ್ಮೇಲೆ ಕನ್ಯಾ ಹುಡುಕ್ಬೇಕು, ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ವರ ಹುಡುಕ್ಬೇಕು ಅಂತ ಸಣ್ಣದಾಗಿ ವಿಚಾರ ಬರ್ತದೆ. ಹೆಣ್ಣು ಮಗು ಆದ ತಕ್ಷಣನೇ ವಿಚಾರ ಬರ್ತದೆ, ಮಂದಿ ಮನೆ ಕೊಟ್ಟು ಕಳಿಸ್ಬೇಕಲ್ಪ ಮದುವೆ ಮಾಡಿ ಅಂತ ಹೇಳಿ. ಸರಿ ಅಂತ ಹೇಳಿ ನಪ್ರಾಪ ದುಃಖ ಸಂತಪ್ತ ಕಸ್ಮೈ ದೇಯ ಮಯಾ ಸುತ, ಈ ಮಗಳನ್ನ ಇನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕಪ್ಪ ಎಂಬುದಾಗಿ ರಾಜ ವಿಚಾರವನ್ನ ಮಾಡ್ತಾ ಇರಬೇಕಾದ್ರೆ ಆ ವಸುಧಾನನಿಗೂ ಕೂಡ 8 ವರ್ಷ ತುಂಬಿದೆ. ಯೋಗ್ಯವಾಗಿರತಕ್ಕಂತಹ ವಯಸ್ಸಿನಲ್ಲಿ ಉಪನಯನವನ್ನ ಮಾಡಬೇಕು. 8 ಅಥವಾ 5ನೇ ವಯಸ್ಸಿಗೆ ಉಪನಯನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಆದ್ರೆ 5ನೇ ವಯಸ್ಸಿಗೆ ಅಷ್ಟು ತಿಳ್ಕೊಳ್ಳೋ ಶಕ್ತಿ ಆ ಮಕ್ಕಳಿಗೆ ಇರೋದಿಲ್ಲ, ಇನ್ನೂ ಉಚ್ಚಾರಣ ಬರ್ತಾ ಇರೋದಿಲ್ಲ ಅಂತ ಅನ್ನೋದಕ್ಕಾಗಿ 8ನೇ ವಯಸ್ಸಿಗೆ ಉಪನಯನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಆಕಾಶ ಮಹಾರಾಜ 5ನೇ ವಯಸ್ಸಿಗೆ ತನ್ನ ಮಗನಿಗೆ ಉಪನಯನವನ್ನು ಮಾಡಿದ್ದಾನಂತೆ. ಎಲ್ಲ ಬ್ರಾಹ್ಮಣರನ್ನ ಕರೆಸಿ ಉಪನಯನವನ್ನು ಮಾಡಿದ್ದಾನೆ. ದೃಷ್ಟ್ವಾ ರಾಜ ಸುತಂಬಾಲಂ ಬ್ರಾಹ್ಮಣಂ ಕೃತವಾನ್ ದ್ವಿಜೈಹಿ, ಮಗನನ್ನ ಬ್ರಾಹ್ಮಣನನ್ನಾಗಿ ಮಾಡಿದ ಅಂತ. ದ್ವಾಭ್ಯಾಂ ಜಾಯತೆ ಇತಿ ದ್ವಿಜಃ, ನಮಗೆ ಮೊದಲನೇ ಹುಟ್ಟು ಜನ್ಮವಾದರೆ 2ನೇ ಹುಟ್ಟು ಅಂತನ್ನೋದೇ ಬ್ರಾಹ್ಮಣನಾಗಿ ಏನು ಯಜ್ಞೋಪವೀತವನ್ನ ಧಾರಣೆ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನ ಜಪ ಮಾಡುವಂತಹ ಅಧಿಕಾರ ಏನು ಪಡಿತೀವಲ್ಲ ಅದನ್ನ 2ನೇ ಜನ್ಮ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಬ್ರಾಹ್ಮಣಂ ಕೃತವಾನ್ ದ್ವಿಜೈಹಿ, ಬ್ರಾಹ್ಮಣರಿಂದ ಆ ಮಗನನ್ನ ಬ್ರಾಹ್ಮಣನನ್ನಾಗಿ ಮಾಡಿದಂತ ಹೇಳ್ತಾ ಇದ್ದಾರೆ. ಸಾ ಕದಾಚಿತ್ ವನಂ ದೇವಿ ಸಖಿಭಿ ಪರಿವಾರಿತ ವನಂ ಜಗಾಮ ಪುಷ್ಪಾರ್ಥಂ ಕನ್ಯಾ ಕಮಲ ಲೋಚನ. ಈ ರೀತಿಯಾಗಿ ಮಗನ ಉಪನಯನ ಆದ ಮೇಲೆ ಆಕಾಶ ಮಹಾರಾಜ ಮತ್ತೆ ರಾಜ್ಯವನ್ನ ಯಥಾವತ್ತಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಅವಾಗ ವಸಂತ ಮಾಸದಲ್ಲಿ ಎಲ್ಲ ಪುಷ್ಪಗಳು ಕೂಡ ಚಿಗುರುತ್ತವೆ, ಎಲ್ಲ ಮರಗಳು ಕೂಡ ಅರಳುತ್ತವೆ, ಹೂಬಳ್ಳಿಗಳೆಲ್ಲ ಬಿಡುತ್ತವೆ. ಅಂತಹ ಕಾಲ ಬಂದಾಗ ಈ ಧರಣಿ ದೇವಿ ತನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಗೆ ಹೇಳ್ತಾಳಂತೆ, ನೋಡಮ್ಮ ಪದ್ಮಾವತಿ, ವಸಂತ ಕಾಲ ಬಂದಿದೆ, ಎಲ್ಲಾ ಮರಗಳು ಕೂಡ ಹೂ ಹಣ್ಣುಗಳನ್ನ ಬಿಡತಕ್ಕಂತಹ ಕಾಲ. ದೇವರ ಪೂಜೆಗಾಗಿ ಒಳ್ಳೆ ಒಳ್ಳೆ ಪುಷ್ಪಗಳನ್ನ ಉದ್ಯಾನವನದಿಂದ ತೆಗೆದುಕೊಂಡು ಬರಬೇಕು. ನೀನು ನಿನ್ನ ಗೆಳತಿಯರ ಜೊತೆಗೆ ಹೋಗಿ ಹೂಗಳನ್ನ ತೆಗೆದುಕೊಂಡು ಬಾ ಎಂಬುದಾಗಿ ಧರಣಿ ದೇವಿ ಹೇಳಿ ಕಳಿಸಿದ್ದಾಳಂತೆ. ಪುಷ್ಪಾಣ್ಯಾಹಾರಯಾಮಾಸ ತರುಮೂಲ ಉಪಾಶ್ರಿತ ತದಾಗತೋ ನಾರದಸ್ತು ವೃದ್ಧೋ ಭೂತ್ವ ಜಟಾಧರ. ಯಾವಾಗ ಈ ಪದ್ಮಾವತಿ ತನ್ನ ಸಖಿಯರಿಂದ ಕೂಡಿಕೊಂಡು ಹೂಗಳನ್ನ ತರೋದಕ್ಕಾಗಿ ಉದ್ಯಾನವನಕ್ಕೆ ಹೋದ್ಲು, ಆವಾಗ ಪರಮಾತ್ಮನ ಪ್ರೇರಣೆಯಂತೆ ನಾರದರು ಆ ಉದ್ಯಾನವನಕ್ಕೆ ಬಂದಿದ್ದಾರಂತೆ. ಬಂದಾಗ ಈ ಎಲ್ಲ ಸಖಿಯರು ಮತ್ತೆ ಪದ್ಮಾವತಿ ಸೇರಿ ಹೂಗಳನ್ನ ಅಲ್ಲಿಂದ ಆ ಗಿಡಗಳಿಂದ ತೆಗಿತಾ ಇರಬೇಕಾದ್ರೆ ದೂರದಿಂದ ಈ ನಾರದರು ಬರ್ತಾ ಇದ್ರಂತೆ. ಅದನ್ನು ನೋಡಿ ಇವರೆಲ್ಲರೂ ಗಾಬರಿಯಾಗಿದ್ದಾರೆ.
ನಾರದರು ಹೇಗಿದ್ದಾರೆ ಅಂತಂದ್ರೆ ಧೂಲಿ ಧೂಸರಿತಾಂಗಶ್ಚ ಕರ್ಪೂರ ಸದೃಶದ್ಯುತಿ. ಮೈಯೆಲ್ಲವೂ ಕೂಡ ರುದ್ರದೇವರಿಗೆ ಹೇಗೆ ಬೂದಿಯನ್ನ ಬಳದುಕೊಂಡಿರ್ತಾರೋ ರುದ್ರದೇವರು ಹಾಗೆ ಬೂದಿಯನ್ನ ಬಳದುಕೊಂಡಿದ್ರಂತೆ ಈ ನಾರದರು. ಧೂಲಿ ಧೂಸರಿತಾಂಗಶ್ಚ ಕರ್ಪೂರ ಸದೃಶದ್ಯುತಿ, ಹೇಗೆ ಕರ್ಪೂರ ಬೆಳ್ಳಗೆ ಹೊಳಿತಾ ಇರಬೇಕು ಆ ರೀತಿಯಾಗಿ ಕರ್ಪೂರಕ್ಕೆ ಸದೃಶವಾಗಿರ್ತಕ್ಕಂತಹ ಕಾಂತಿ ಆ ನಾರದರಿಗೆ ಇತ್ತಂತೆ. ಆಗ ತಂ ಮುನಿಂ ದೃಷ್ಟ ವಿಸ್ಮಯಾಕುಲ ಮಾನಸ. ಬರ್ತಾ ಇರತಕ್ಕಂತಹ ನಾರದರನ್ನು ನೋಡಿ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವರು ನಾರದರು ಅಂತ ಹೇಳಿ. ನಮ್ಮ ಮನೆ ಎದುರಿಗೆ ಜಾಗಟೆ ಶಂಕ ಉತ್ತ ಒಬ್ಬ ಭಾವ ಬಂದ್ರೆ ಗಾಬರಿ ಆಗೋಗ್ಬಿಟ್ಟಿರ್ತೇವ್ರಿ. ಅಂತಂದ್ರೆ ಅರಣ್ಯದೊಳಗ ಬರೀ ಹೆಣ್ಮಕ್ಳು ಮಾತ್ರ ಹೋಗಿದ್ದಾರೆ, ಅಲ್ಲಿಗೆ ಈ ನಾರದರು ಇಂತಹ ವೇಷದಲ್ಲಿ ಬರ್ತಾ ಇದ್ದಾರೆ. ನಾರದರ ಒಂದು ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದುವರೆಗೂ ಸಾಮಾನ್ಯ ಯಾವುದೇ ಪುರಾಣವನ್ನ ನಾವು ಕೇಳಿದ್ರು ಕೂಡ ಅಲ್ಲಿ ನಾರದರು ವೇಷವನ್ನ ಬದಲಾಯಿಸಿಕೊಂಡು ಹೋದ್ರು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಹಿರಣ್ಯಕಶಿಪು ಹತ್ರ ಹೋಗ್ಬೇಕಾದ್ರೂ ಹಂಗೆ ನಾರಾಯಣ ನಾರಾಯಣ ಅನ್ಕೋತೆ ಹೋಗ್ತಾರೆ. ರಾವಣನ ಹತ್ರ ಹೋಗ್ಬೇಕಾದ್ರೂ ನಾರಾಯಣ ನಾರಾಯಣ ಅನ್ಕೋತೆ ಹೋಗ್ತಾರೆ. ಇನ್ ಯಾವುದೇ ದೈತ್ಯರಲ್ಲಿ ಹೋಗ್ಬೇಕಾದ್ರೂ ಕೂಡ ನಾರದರು ನಾರಾಯಣ ನಾರಾಯಣ ಅನ್ಕೋತೆ ಹೋಗ್ತಾರೆ. ದೇವತೆಗಳಲ್ಲೂ ನಾರಾಯಣ ಅಂತಾನೆ ಹೋಗ್ತಾರೆ. ಎಲ್ಲರೂ ಎಲ್ಲಿಯೂ ಕೂಡ ನಾರದರು ತಮ್ಮ ವೇಷವನ್ನು ಬದಲಾಯಿಸೋದೇ ಇಲ್ಲ. ಯಾಕಂತಂದ್ರೆ ಪರಮಾತ್ಮನ ಮೇಲೆ ಅಷ್ಟು ಭಕ್ತಿ. ಆಮೇಲೆ ಹೇಗೆ ಅಂತಂದ್ರೆ ಈ ನಾರದರನ್ನು ಎಲ್ಲರೂ ನಂಬುತ್ತಿದ್ರು. ಅಂತಹ ನಾರದರು ಇಲ್ಲಿ ಮಾತ್ರ ವೇಷವನ್ನ ಬದಲಾಯಿಸಿಕೊಂಡು ಬಂದಿದ್ದಾರಂತೆ. ನಾರದರೇ ಸಾಕ್ಷಾತ್ ರೂಪದಲ್ಲಿ ಬಂದ್ರೆ ಪದ್ಮಾವತಿಗೆ ಗೊತ್ತಾಗಿ ಹೋಗ್ಬಿಡುತ್ತದೆ ಅಂತ ಉದ್ದೇಶಕ್ಕಾಗಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾರೆ. ಆವಾಗ ಎಲ್ಲ ಈ ಪದ್ಮಾವತಿಯ ಗೆಳತಿಯರು ಮಾತಾಡ್ತಾರಂತೆ. ಆಗ ತಂ ಮುನಿಂ ದೃಷ್ಟ ವಿಸ್ಮಯಾಕುಲ ಮಾನಸ. ಬಂದಿರತಕ್ಕಂತಹ ಆ ನಾರದ ಮಹರ್ಷಿಗಳನ್ನ ನೋಡಿ ಎಲ್ಲರೂ ಗಾಬರಿಯಿಂದ ಕೋಸೌ ಭಯಂಕರೋ ಬಾಲಾಹ ಕಥಮತ್ರ ವಿಚಾರ್ಯತ. ಪದ್ಮಾವತಿ ಅದನ್ನ ನೋಡಿ ಹೇಳ್ತಾಳಂತೆ ಗಲ್ಲದ ಮೇಲೆ ಕೈ ಇಟ್ಕೊಂಡು, ನಮ್ಮ ಉದ್ಯಾನವನದಲ್ಲಿ ನೋಡ್ಲಿಕ್ಕೆ ಇಂತ ಭಯಂಕರ ರೂಪವಾಗಿರತಕ್ಕಂತಹ ವ್ಯಕ್ತಿ ಯಾರು ಬಂದಿದ್ದಾನೆ, ಇವನು ಯಾರು ಅಂತ ವಿಚಾರಿಸ್ರವ ಅಂತ ಹೇಳಿ ಪದ್ಮಾವತಿ ಹೇಳಿದಾಗ ಕನ್ಯಾಹ ಊಚುಹು ಕೋಸಿ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ತ್ವಮಿಹಾಗತ. ನೋಡೋದಕ್ಕೆ ಬಹಳ ಜ್ಞಾನಿಗಳಂತೆ ಕಾಣ್ತಾ ಇದ್ದೀರಿ ನೀವು, ಯಾರು ನೀವು, ಇಲ್ಲಿಗೆ ಯಾಕೆ ಬಂದಿದ್ದೀರಿ ಎಂಬುದಾಗಿ ಹೇಳಿದಾಗ ನಾರದರಂತಾರಂತೆ ವಾಕ್ಯಂ ತಾಸಾಂ ಸಮಾಕರ್ಣ್ಯ ಗುರುಃ ಪ್ರೋವಾಚ ತದ್ವಚಃ. ಆವಾಗ ನಾರದ ಮಹರ್ಷಿಗಳು ಆ ಎಲ್ಲ ಸಖಿಯರಿಗೆ ಹೇಳಿದಾರಂತೆ. ನಾರದೋವಾಚ ಅಹಂ ಕುಲ ಗುರು ಸಾಕ್ಷಾತ್ ಯುಷ್ಮಾಕಂ ವರಯೋಷಿತಾಂ. ನಾನು ಬೇರೆ ಯಾರು ಅಲ್ಲ, ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಏನು ಈ ಪದ್ಮಾವತಿ ಇದ್ದಾಳಲ್ಲ, ಇವಳ ತಂದೆಯಾಗಿರ್ತಕ್ಕಂತಹ ಆಕಾಶರಾಜ ಇದ್ದಾನಲ್ಲ, ಆ ಆಕಾಶರಾಜನ ಕುಲಕ್ಕೆ ನಾನು ಕುಲಗುರು ಆಗಿದ್ದೇನೆ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವೆಲ್ಲ ಹೆಣ್ಣು ಮಕ್ಕಳು ಕಾಣಿಸಿದ್ರಿ, ಆಕಾಶರಾಜನ ಊರಿನವರು ಅಂತಂದುಕೊಂಡು ಮಾತಾಡಿಸುವುದಕ್ಕಾಗಿ ಬಂದಿದ್ದೇನೆ. ಅವಾಗ ಪದ್ಮಾವತಿಯನ್ನ ನಾರದರು ನೋಡ್ತಾರೆ. ನೋಡಿದಾಗ ಆ ಪದ್ಮಾವತಿಯನ್ನ ಅಮ್ಮ ನೀವು ಸ್ವಲ್ಪ ಮುಂದೆ ಬಾ ಅಂತ ಹೇಳಿ ಪದ್ಮಾವತಿಯನ್ನ ಕರೆದಾಗ ಪದ್ಮಾವತಿ ಬರ್ಲಿಲ್ಲ, ಪಾಪ ಗಾಬರಿ ಆಯ್ತು. ಅವಾಗ ಈ ನಾರದರಂತಾರಂತೆ ಹಸ್ತಂ ದರ್ಶಯ ಬಾಲೇ ತ್ವಂ ಲಕ್ಷಣಂ ಪ್ರವದಾಮಿತೆ. ಏನ್ ಗಾಬರಿ ಆಗ್ಬಿಡವಾ, ಮುಂದೆ ಬಾ, ನಿನ್ ಕೈ ತೋರಿಸು, ನಿನ್ನ ಭವಿಷ್ಯ ಹೇಳ್ತೀನಿ ಅಂದ್ರ. ನಮಗೂ ಹಾಗೆ ನಿಮ್ಮ ಭವಿಷ್ಯವನ್ನ ಹೇಳ್ತೀನಿ ಅಂತಂದ್ರೆ ತಕ್ಷಣ ಖುಷಿಯಾಗಿ ತೋರಿಸ್ರಿ ಅಂತ ಕೈ ಒರೆಸ್ಕೊಂಡು ತೋರಿಸ್ತೀವಿ. ಉವಾಚ ಲಜ್ಜಯಾ ದೇವಿ ಕಿಂ ವದಿಷ್ಯಸಿ ಹೇ ದ್ವಿಜ. ಅವಾಗ ಪದ್ಮಾವತಿಗೆ ಸ್ವಲ್ಪ ನಾಚಿಕೆ ಆಯ್ತು. ನಾಚಿಕೆಯಾಗಿ ತಲೆಯನ್ನ ಕೆಳಗಡೆ ಬಗ್ಗಿಸಿ ಕಣ್ಣ ಮೇಲೆತ್ತಿ ಆ ನಾರದರಿಗೆ ಕೇಳ್ತಾರಂತೆ, ಲಜ್ಜಯ ಕಿಂ ವದಿಷ್ಯಸಿ. ನಾಚಿಕೆಗೊಂಡು ನಾಚುತ್ತಾ ನಾರದರಿಗೆ ಕೇಳ್ತಾರಂತೆ, ನನ್ನ ಭವಿಷ್ಯವನ್ನ ನೀವೇನ್ ಹೇಳ್ತೀರಿ ಅಂತ ಹೇಳಿ ನಗ್ತಾ ಕೇಳ್ಬೇಕಾದ್ರೆ ನಾರದ ಹೇಳ್ತಾರಂತೆ, ವಿದ್ಧಿತ್ವಂ ಪಿತೃತುಲ್ಯಮ್ಮ ಮನಸ ನಿರ್ಮಲೇನ ಚ. ಗಾಬರಿ ಆಗ್ಬೇಡಮ್ಮ, ಹೇಗೆ ನಿನ್ನ ತಂದೆ ಕೈಗೆ ನೀನು ಭಯವಿಲ್ಲದೆ ಕೈಯನ್ನ ಕೊಡ್ತೀಯೋ ಹಾಗೆ ನನ್ನ ಕೈಗೂ ನಿನ್ನ ಕೈಯನ್ನ ಕೊಡು, ನನ್ನನ್ನ ನಿನ್ನ ತಂದೆ ಎಂಬುದಾಗಿ ತಿಳಿದುಕೋ ಎಂಬುದಾಗಿ ನಾರದರು ಹೇಳ್ತಾರೆ. ಯಾರ್ಯಾರು ತಂದೆ ಅಂತಂದ್ರೆ ಜನಿತಾ ಚೋಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರ ಸ್ಮೃತಾಹ ಅಂತೆಂಬುದಾಗಿ ಹೇಳ್ತಾರೆ. ಕೇವಲ ಜನ್ಮ ಕೊಟ್ಟವನು ಮಾತ್ರ ತಂದೆ ಆಗೋದಿಲ್ಲ. ಜನಿತಾ ಚೋಪನೇತಾಚ, ತಂದೆ ಇಲ್ದೇ ಇರತಕ್ಕಂತಹ ವ್ಯಕ್ತಿಗೆ ಈ ಅಣ್ಣ ತಮ್ಮಂದರಾಗಿರ್ಬೋದು, ಕಾಕಾಗಳಾಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ದೇವರು ತಂದೆ ಇಲ್ದೇ ಇರತಕ್ಕಂತಹ ವ್ಯಕ್ತಿಗೆ ಯಾರು ಉಪನಯನವನ್ನ ಮಾಡ್ತಾರ ಅವರನ್ನು ಕೂಡ ತಂದೆ ಅಂತ ಹೇಳ್ತಾರೆ. ಜನಿತ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ, ಯಾರು ನಮಗೆ ವಿದ್ಯೆಯನ್ನ ಹೇಳಿಕೊಟ್ಟು ಬದುಕಿನ ದಾರಿಯನ್ನ ತೋರಿಸ್ತಾರೋ ಅವರನ್ನು ಕೂಡ ತಂದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಯಶ್ಚ ವಿದ್ಯಾಂ ಪ್ರಯಚ್ಛತಿ. ಅನ್ನದಾತ ಭಯತ್ರಾತ, ಹಸುವೆ ಆದಾಗ ಯಾರು ಕರೆದು ಒಂದು ತುತ್ತು ಅನ್ನಕ್ಕೆ ಹಾಕಿರ್ತಾರೋ ಅವರನ್ನು ಕೂಡ ತಂದೆ ಅಂತ ಹೇಳ್ತಾರೆ. ಭಯತ್ರಾತ, ಯಾರು ನಾವು ಒಬ್ಬರೇ ಇದ್ದಾಗ ಭಯದಲ್ಲಿ ಇರ್ತೀವೋ, ಸಂಸಾರದಿಂದ ಭಯಗೊಂಡಿರ್ತೀವೋ, ತಂದೆ ತಾಯಿ ಯಾರು ಇಲ್ಲದೆ ಇರ್ಬೇಕಾದ್ರೆ ಮುಂದೆ ನನ್ನ ಭವಿಷ್ಯ ಏನು ಅಂತ ಭಯ ಪಡ್ತಾ ಇರ್ತೀವೋ, ಅವಾಗ ಬಂದು ಯಾರು ನಮಗೆ ಸಾಂತ್ವನವನ್ನು ಹೇಳ್ತಾರೋ
ಅವರನ್ನ ತಂದೆ ಎಂಬುದಾಗಿ ಹೇಳ್ತಾರೆ. ಭಯತ್ರಾತ ಅನ್ನದಾತ ಭಯತ್ರಾತ ಪಂಚೈದೆ ವಿಧರಸ್ಮೃತ. ಆದ್ದರಿಂದಾಗಿ ನಾನು ನಿನ್ನ ಕುಲಗುರು ಆಗಿದ್ದೇನೆ ಮತ್ತು ನಿನ್ನ ತಂದೆಗೆ ಮಾರ್ಗದರ್ಶನ ಆಗಿರೋದ್ರಿಂದಾಗಿ ಆ ಪಿತೃತ್ವ ಅಂತ ಅನ್ನೋದು ನನ್ನಲ್ಲಿದೆ. ಯಾವ ವಿಚಾರವನ್ನ ಮಾಡದೆ ಧೈರ್ಯದಿಂದ ನಿನ್ನ ಕೈಯನ್ನ ನನ್ನ ಕೈ ಕೊಡಮ್ಮ, ನಿನ್ನ ಭವಿಷ್ಯವನ್ನ ಹೇಳ್ತೇನೆ ಅಂತ ಎಂಬುದಾಗಿ ಹೇಳಿದಾಗ ಅವಾಗ ದತ್ವಾಹಸ್ತಂ ವರಾಂಗರ ಸತ್ಯಂ ವಲ ಮಹಾಪ್ರಾಜ್ಞ ಲಕ್ಷಣಾನಿ ವರಾಣಿಮೇ. ಅವಾಗ ಪದ್ಮಾವತಿ ತನ್ನ ಕೈಯನ್ನ ನಾರದರ ಕೈಗೆ ಕೊಟ್ಟು ಹೇಳ್ತಾಳಂತೆ, ಮಹಾಪ್ರಾಜ್ಞ ಶ್ರೇಷ್ಠರಾಗಿರ್ತಕ್ಕಂತಹ ಜ್ಞಾನಿಗಳೇ, ನಮಸ್ಕಾರವನ್ನ ಮಾಡಿ ನನ್ನ ಕೈಯನ್ನ ನಿಮ್ಗೆ ಕೈ ಕೊಡ್ತಾ ಇದ್ದೇನೆ, ನನ್ನ ಕೈಯನ್ನ ನೋಡಿ ನನ್ನ ಭವಿಷ್ಯವನ್ನ ಹೇಳ್ರಿ ಎಂಬುದಾಗಿ ಹೇಳಿದಾಗ ನಾರದರಂತಾರಂತೆ, ಎಷ್ಟು ಚೆನ್ನಾಗಿದೆ ಅಮ್ಮ ನಿನ್ನ ಭವಿಷ್ಯ. ನಾರದ ಉವಾಚ ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ ಪಾಣಿ ಪದ್ಮದಲೋಪೇತೋಪಾದೌತೆ ಸ್ವಸ್ತಿಕಾಯುತೌ. ಕೈಯನ್ನು ನೋಡಿ ಪಾದಗಳಲ್ಲಿ ಇರ್ತಕ್ಕಂತಹ ರೇಖೆಗಳನ್ನು ಹೇಳ್ತಾರಂತೆ ನಾರದರು. ಬರೇ ನಿಮ್ಮ ಕೈ ನೋಡಿ ನಿಮ್ಮ ಜಾತಕ ಹೇಳ್ತೀನಿ, ಮುಖ ನೋಡಿ ಜಾತಕವನ್ನು ಹೇಳ್ತೀನಿ, ಕಣ್ಣು ನೋಡಿ ಜಾತಕ ಹೇಳ್ತೀನಿ ಅಂತಿರ್ತಾರಲ್ಲ, ಹಂಗೆ ನಾರದರು ಅಂಗೈ ನೋಡಿ ಅಂಗಾಲದಲ್ಲಿ ಇರ್ತಕ್ಕಂತಹ ರೇಖೆಗಳನ್ನ ಹೇಳ್ತಾರಂತೆ. ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ. ಧರ್ಮವನ್ನ ತಿಳಿದಿರತಕ್ಕಂತಹ ಪದ್ಮಾವತಿ, ನಿನ್ನ ಗಂಡ ಆಗೋನು ಯಾರೋ ಸಾಮಾನ್ಯನಾದವನಲ್ಲಪ್ಪ, ಸಾಕ್ಷಾತ್ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣ ನಿನಗೆ ಗಂಡನಾಗಿ ಸಿಗ್ತಾನೆ. ಪಾಣಿಂ ಪದ್ಮದಲೋಪೇತೌ, ನಿನ್ನ ಎರಡು ಕೈಗಳು ಕೂಡ ಕಮಲದ ರೇಖೆಗಳು ಹೊಂದಿದ್ದಾಗಿದೆ. ನಿನ್ನ ಪಾದಗಳನ್ನ ನೀನೆ ನೋಡಿಕೋಬೇಕಾದ್ರೆ ಪಾದಗಳಲ್ಲಿ ನಮ್ಮಂಗೆ ಅಡ್ಡ ತಿಡ್ಡ ರೇಖೆಗಳಿರ್ಲಿಲ್ರಿ. ಪದ್ಮಾವತಿದು ಸ್ವಸ್ತಿಕಾಕಾರದಲ್ಲಿ ರೇಖೆಗಳಿತ್ತಂತೆ ಅಂಗಾಲಿನಲ್ಲಿ. ಮುಖಂ ಚಂದ್ರ ಸಮಾಕಾರಂ ಚಕ್ಷು ಕಮಲ ಕುಡ್ಮಲಂ. ಕೈಯನ್ನ ಹಿಡಿದುಕೊಂಡು ಪದ್ಮಾವತಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ ನಾರದರು. ನಿನ್ನ ಮುಖ ನೋಡೋದಕ್ಕೆ ಹುಣ್ಣಿಮೆಯ ಚಂದ್ರ ಹೇಗೆ ಹೊಳಿಬೇಕಲ್ಲ ಅಷ್ಟು ಚೆನ್ನಾಗಿ ನಿನ್ನ ಮುಖ ಇದೆಯಮ್ಮ, ಬೆಳ್ಳಿ ಹೊಳಿತಾ ಇದೆಯಾ. ಚಕ್ಷು ಕಮಲ ಕುಡ್ಮಲಂ, ಎರಡೂ ಕಣ್ಣುಗಳು ಕಮಲಗಳನ್ನ ನಾಚಬೇಕು, ಅಷ್ಟು ಚೆನ್ನಾಗಿ ನಿನ್ನ ಕಣ್ಣುಗಳಿವೆ. ತಿಲಪುಷ್ಪ ಸಮಾಕಾರಂ ನಾಸಿಕಾತೆ ವಿರಾಜಿತೆ. ತಿಲಪುಷ್ಪ ಅಂತಂದ್ರೆ ಎಳ್ಳಿನ ಹೂವು ಅಂತ ಹೇಳ್ತಾರೆ. ಅದು ಎಳ್ಳಿನ ಹೂವು ಹೇಗ್ ಸಿಗ್ತದೆ ಅಂತ ಗೊತ್ತಿಲ್ಲ, ಅದ್ರಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅದ್ರ ಹೂವು ಬಹಳ ಚೆನ್ನಾಗಿರ್ತದೆ ಅಂತ ಅರ್ಥ. ಹಾಗೆ ನಿನ್ನ ನಾಸಿಕ, ನಿನ್ನ ಮೂಗು ಎಳ್ಳಿನ ಹೂವಿನಂತೆ ಇದೆ ಎಂಬುದಾಗಿ ಹೇಳ್ತಾರೆ. ಮುಖುರಾಭೋ ಕಪೋಲೌತೋ ಧ್ರುವೌತೆ ಧನುಷಾ ಸಮೇ. ನಿನ್ನ ಎರಡು ಕೆನ್ನೆಗಳು ಕೂಡ ಮುಕುರಾಭ ಕನ್ನಡಿಯಂತೆ ಬಳಬಳ ಹೊಳಿತಾ ಇದೆ. ಎರಡು ಹುಬ್ಬಗಳು ಕೂಡ ಮನ್ಮಥನ ಕೈಯಲ್ಲೇ ಇರತಕ್ಕಂತಹ ಬಿಲ್ಲು ಹೇಗಿರ್ತದೋ ಅಷ್ಟು ಚೆನ್ನಾಗಿ ನಿನ್ನ ಕಣ್ಣಿನ ಮೇಲೆ ಹುಬ್ಬುಗಳು ಇದೆ ಅಮ್ಮ. ಅಸ್ಯ ಹಾಸ್ಯಂ ಕರ್ಪೂರ ಪಾತ್ರಂ ಚ ದಂತ ದಾಡಿಮ ಬೀಜವತ. ನಿನ್ನ ಮುಖ ನೋಡೋದಕ್ಕೆ ಕರ್ಪೂರದ ಪಾತ್ರೆ, ಒಂದು ಪಾತ್ರೆಯಲ್ಲಿ ಬೆಳ್ಳಿಯ ಪಾತ್ರೆಯಲ್ಲಿ ಕರ್ಪೂರ ಇಟ್ಟರೆ ಎಷ್ಟು ಚೆನ್ನಾಗಿ ಇದು ಬೆಳ್ಳಗೆ ಕಾಣಿಸ್ಬೇಕೋ ಆ ರೀತಿಯಾಗಿ ಸುಂದರವಾಗಿರತಕ್ಕಂತಹ ಶ್ವೇತವರ್ಣ ನಿನ್ನ ಮುಖದ್ದು. ನಿನ್ನ ಎಲ್ಲ ಹಲ್ಲುಗಳು ಕೂಡ ಕೆಂಪಾದ ದಾಳಿಂಬೆ ಹಣ್ಣು, ಫ್ರೆಶ್ ಆಗಿರ್ತಕ್ಕಂತಹ ದಾಳಿಂಬೆ ಹಣ್ಣು ಹೇಗಿರ್ತದೋ ಆ ರೀತಿಯಾಗಿ ನಿನ್ನ ಹಲ್ಲುಗಳಿವೆ ಎಂಬುದಾಗಿ ಹೇಳ್ತಾರೆ. ನಾವು ವಿದ್ಯಾಪೀಠದಲ್ಲಿ ಇದ್ದಾಗ ಖೇಡಾ ಕೃಷ್ಣಾಚಾರ್ಯ ಅಂತ ಹೇಳಿ ನಮ್ಗೆ ಪಾಠ ಹೇಳಿ ಬರ್ತಿದ್ರು. ಅವರು ನಮಗ್ ಮಣಿಮಂಜರಿ ಹೇಳ್ಬೇಕಾದ್ರೆ ರಾಮದೇವ್ರದ್ದು ಒಂದು ಪ್ರಸಂಗ ಬಂದಿರ್ತದೆ. ಶೂರ್ಪಣಕಿ ಕಾಡಿನಲ್ಲಿ ಇರ್ಬೇಕಾದ್ರೆ ಶೂರ್ಪಣಕ ಬಂದಾಗ ಈ ಶೂರ್ಪಣಕ ನೋಡ್ಲಿಕ್ಕೆ ಹೆಂಗಿದ್ಲು, ರಾಮದೇವ್ರ ನೋಡ್ಲಿಕ್ಕೆ ಹೆಂಗಿದ್ರು ಅಂತ ಅವ್ರು ಹೇಳಿರ್ತಿದ್ರು. ಆ ಶೂರ್ಪಣಕಿ ಹಲ್ಲೋ ರಾಮದೇವ್ರ ಹಲ್ಲೋ ದಾಳಿಂಬೆ ಇದ್ದಂಗೆ, ಆ ಶೂರ್ಪಣಕಿ ಹಲ್ಲೋ ಒಂದೊಂದು ನೇಗಿಲಿದ್ದಂಗಿದ್ದು ಅಂತ ಹಿಂಗೆ ಹೇಳಿ ತಮಾಷೆ ಮಾಡಿ ಹೇಳ್ತಾರೆ. ಆಮೇಲೆ ನಮ್ಮ ರಾಮದೇವ್ರ ಕಿವಿ ಚಕ್ಲಿ ಇದ್ದಂಗಿದ್ದು ಅಂತ, ಆ ಶೂರ್ಪಣಕಿ ಕಿವಿ ಬೆಂಗಳೂರದಷ್ಟೊದ್ದು ಅಂತ. ಯಾರ ಕಿವಿ ಅಂತ ಹೇಳಿದ್ರೆ ಆ ಶೂರ್ಪಣಕಿದು ಅಂತಂದ್ರೆ ಅಲ್ಲ, ಅಕ್ಕಿ ಕಿವಿ ಅಂತ ಹೇಳ್ತಿದ್ರಂತೆ ಅವರು ಕೃಷ್ಣಾಚಾರ್ಯ. ಆ ಶಬ್ದ ಹೇಳಬಾರ್ದು, ಅದಕ್ ಬಿಟ್ಟೆ. ಆದ್ರೆ ವಿದ್ಯಾಪೀಠದಲ್ಲಿ ಇರ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಹೇಳ್ತಿದ್ರು ಆ ರಾಕ್ಷಸಿಯರನ್ನ ವರ್ಣನ ಮಾಡಬೇಕಾದ್ರೆ. ಆ ರೀತಿಯಾಗಿ ಇಲ್ಲಿ ನಿನ್ನ ಹಲ್ಲುಗಳು ದಾಡಿಮ ಬೀಜವತ, ದಾಳಂಬ್ರಿಯಂತೆ ನಿನ್ನ ಹಲ್ಲುಗಳಿವೆ. ಅಧರಂ ರತ್ನ ಪದ್ಮಾಭಂ ಜಿಹ್ವಾ ಮೃದುತರ ಶುಭೆ. ಎರಡು ತುಟಿಗಳು ಕೂಡ ತುಂಬಾ ಚೆನ್ನಾಗಿ ಕೆಂಪಾಗಿವೆ, ಎರಡೂ ತುಟಿಗಳು ಕೂಡ ಕೋಮಲವಾಗಿವೆ. ಲಲಾಟಂ ರತ್ನಪೀಠಾಭಂ ಶ್ರೋತ್ರೆ ಶಶ್ಕುಲಿಕಾ ಸಮೇ. ನಿನ್ನ ಹಣೆ ನೋಡೋದಕ್ಕಾಗಿ ರತ್ನಪೀಠ, ಬೆಳ್ಳಿಯ ಪೀಠದಂತೆ ನಿನ್ನ ಹಣೆ ಇದೆ. ಎರಡೂ ಕಿವಿಗಳು ಕೂಡ ಚಕ್ಕಲಿಯಂತೆ ಇವೆ ಅಂತ ಹೇಳ್ತಾರೆ. ಶ್ರೋತ್ರೆ ಚಷ್ಕುಲಿಕಾ ಸಮೇ. ಸಮಭ್ರೂ ಮನ್ಮಥಾಕಾರ ಪ್ರತಿಮಾ ಪ್ರಭಾ. ನಿನ್ನ ಶರೀರವು ಕೂಡ ಮನ್ಮಥನಂತೆ, ಹೇಗೆ ವಿಶ್ವಕರ್ಮನಿಂದ ಆರ್ಡರ್ ಕೊಟ್ಟಿ ಕೆತ್ತಿಸಿದ್ರೆ, ಸ್ಪೆಷಲ್ ಆಗಿ ಕೆತ್ತಿಸಿದ್ರೆ ವಿಗ್ರಹ ಹೇಗಿರುತ್ತೋ ಅಷ್ಟು ಚೆನ್ನಾಗಿ ಕೆತ್ತಿಟ್ಟ ಪ್ರತಿಮೆಯಂತೆ ನೀನಿದ್ದೀಯಮ್ಮ. ಕಂಠ ಸೂರ್ಯಾಂಶ ಸದೃಶಃ ತಾಂಬೂಲ ರಸದರ್ಶಕಃ ಸನೌಪೀನೋ ಘನೋ ಕುಬ್ಜೋ ಬ್ರಹ್ಮಣ ಸ್ವಾದಿತಾ ಉಭೌ. ಈ ರೀತಿಯಾಗಿ ತುಂಬಾ ಸುಂದರವಾಗಿರ್ತಕ್ಕಂತಹ ಶರೀರ ಇದೆ. ನಿನ್ನ ಹೊಟ್ಟೆ ಹೇಗಿದೆ ಗೊತ್ತಾ?
ಕದಲೀಪರ್ಣ ಸದೃಶಂ ನಿಮ್ನನಾಭಿಕಂ, ನಿನ್ನ ಹೊಟ್ಟೆ ನೋಡೋದಕ್ಕಾಗಿ ಕದಲೀಪರ್ಣ, ಹೇಗೆ ಬಾಳೆದಿಂಡು ತೆಳ್ಳಗೆ ಬೆಳ್ಳಗೆ ಇರ್ತದಲ್ಲ ಆ ರೀತಿಯಾಗಿ ನಿನ್ನ ಹೊಟ್ಟೆ ಇದೆ. ಕಟಿಸ್ತವ ಕರಿಧ್ವಂಸಿ ಕಟಿಸಾಮ್ಯ ಮನಾಕುಲಂ, ನಿನ್ನ ಸೊಂಟ ನೋಡೋದಕ್ಕೆ ಸಿಂಹದ ಸೊಂಟದಂತೆ ಇದೆ. ಕರಿಧ್ವಂಸಿ ಅಂದ್ರೆ ಸಿಂಹ, ಕರಿ ಅಂದ್ರ ಆನೆ, ಆನೆಯನ್ನ ಸಂಹಾರ ಮಾಡತಕ್ಕಂತಹ ಶಕ್ತಿ ಇರೋದು ಸಿಂಹಕ್ಕೆ. ಕರಿಧ್ವಂಸಿ ಅಂದ್ರೆ ಸಿಂಹ, ಸಿಂಹದ ಸೊಂಟ ಹೇಗೆ ತೆಳ್ಳಗಿರುತ್ತೋ ಆ ರೀತಿಯಾಗಿ ನಿನ್ನ ಸೊಂಟ ತುಂಬಾ ತೆಳ್ಳಗಿದೆಯಮ್ಮ. ರಂಭಾ ಸ್ತಂಭಾ ಸಮಾಕಾರಂ ತರವೋ ಯುಗಲಂ ರಮೆ ಪೃಷ್ಠಂ ತೇ ವೇದಿವದ್ಭಾತಿ ಕಿಂತ್ವಯಾ ಸುಕೃತಂ ಕೃತಂ ಗಮನಂ ಕರಿರಾಜಸ್ಯ ಸದೃಶಂ ತೇ ವರಾನನೆ. ನೀನು ನಡೀತಾ ಇದ್ರೆ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂಟಿ ಸಲಗ ನಡೆದ್ರೆ ಹೇಗೆ ಗಂಭೀರವಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ನಿಧಾನವಾಗಿ ಗಂಭೀರವಾಗಿ ಆನೆಯಂತಹ ನಡಿಗೆ ಅಮ್ಮ ನಿಂದು. ಪೂರ್ವಾಜಿತ ಪುಣ್ಯೇನ ಲಭ್ಯತೆ ಸಕಲಂ ಶುಭೇ, ಜನ್ಮಾಂತರದಲ್ಲಿ ಏನಾದ್ರೂ ಪುಣ್ಯವನ್ನ ಮಾಡಿದ್ರೆ ಮಾತ್ರ ಇಂತಹ ಸೌಂದರ್ಯ ಸಿಗಲಿಕ್ಕೆ ಸಾಧ್ಯ. ಲಕ್ಷ್ಮೀ ದೇವಿಯನ್ನ ಬಿಟ್ರೆ ನೆಕ್ಸ್ಟ್ ನೀನೇ ಅಷ್ಟು ಚೆನ್ನಾಗಿರುವಂತವಳು, ಅಷ್ಟು ಸೌಂದರ್ಯ ನಿನಗಿದೆ ಅಂತ ಹೇಳಿ ನಾರದರು ಹೇಳಿದರು ಪದ್ಮಾವತಿಗೆ. ನಮಗೆ ಒಳ್ಳೆ ಸೌಂದರ್ಯ ಬರಬೇಕು ಅಂತಂದ್ರೆ ಅನುಶಾಸನ ಪರ್ವದಲ್ಲಿ ರುದ್ರದೇವರು ತಿಳಿಸಿಕೊಡ್ತಾರೆ, ಜನ್ಮಾಂತರದಲ್ಲಿಯೂ ಕೂಡ ಮಾಂಸ ಭಕ್ಷಣೆಯನ್ನ ಮಾಡದೆ ಹೋದರೆ ಮಾತ್ರ ಸುಂದರವಾಗಿರ್ತಕ್ಕಂತಹ ಸೌಂದರ್ಯ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಜನ್ಮಾಂತರದಲ್ಲಿಯೂ ಕೂಡ ಮಾಂಸ ಭಕ್ಷಣೆಯನ್ನ ಮಾಡಿರಬಾರದು. ಮತ್ತೆ ನಮಗೆ ಯಾವ್ಯಾವ ರೋಗಗಳು ಬರ್ತಾವಲ್ಲ ಆ ರೋಗಗಳು ಬರ್ಲಿಕ್ಕೆ ಏನು ಕಾರಣ ಅಂತನ್ನೋ ಸಣ್ಣ ಪುಟ್ಟ ಪ್ರಶ್ನೆಗಳನ್ನ ಕೂಡ ಪಾರ್ವತಿ ದೇವಿ ರುದ್ರದೇವರಿಗೆ ಅಲ್ಲಿ ಅನುಶಾಸನದ ಪರ್ವದಲ್ಲಿ ಮಾಡ್ತಾರೆ. ಅಂತಹ ನಮಗೆ ಮನುಷ್ಯ ಜೀವನದಲ್ಲಿ ನಮಗೆ ಏನೇನು ಕಷ್ಟಗಳು ಬರ್ತಾವೋ, ಯಾವ್ಯಾವ ರೋಗಗಳು ಬರ್ತಾವೋ ಆ ಎಲ್ಲ ರೋಗಕ್ಕೆ ಏನು ಕಾರಣ, ಅದಕ್ಕೇನು ಪ್ರಾಯಶ್ಚಿತ್ತ ಅಂತ ಅನ್ನೋದನ್ನು ಪ್ರತಿಯೊಂದು ಕೂಡ ಮಹಾಭಾರತದಲ್ಲಿ ಅನುಶಾಸನ ಪರ್ವ ಅಂತ ಬರ್ತದೆ. ಅಲ್ಲಿ ರುದ್ರದೇವರು ಪಾರ್ವತಿ ದೇವಿಗೆ ಕೂಡಿಸಿಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಅಂತರ್ಧದೇ ನಾರದಸ್ತು ಸರ್ವಾಸಾಂ ಪುರತೋ ಮುನಿಹಿ, ಇಷ್ಟೆಲ್ಲವನ್ನು ಹೇಳಿ ಆ ಪದ್ಮಾವತಿಗೆ ಬರೀ ಶರೀರದ ರೂಪ ಲಾವಣ್ಯಗಳನ್ನು ವರ್ಣನೆ ಮಾಡಿಬಿಟ್ರು. ಬರೇ ಲಕ್ಷ್ಮೀಪತಿ ಒಬ್ಬನೇ ನಿನಗೆ ಗಂಡನಾಗಿ ಬರ್ತಾನೆ ಅಂತ ಹೇಳಿದ್ ಒಂದೇ ಭವಿಷ್ಯ, ಇನ್ನೇನು ಹೇಳಲೇ ಇಲ್ಲ ಅವರು. ಆಮೇಲೆ ನೀನು ಹಂಗಿದ್ದೀಯಾ ಹಿಂಗಿದ್ದೀಯಾ ತುಂಬಾ ಚೆನ್ನಾಗಿದ್ದೀಯಾ ಅಂತ ಹೇಳಿ ಅಲ್ಲಿಂದ ಆ ನಾರದರು ಅಂತರ್ಧಾನವನ್ನು ಹೊಂದಿದ್ದಾರಂತೆ. ಸಂಸ್ಕೃತ್ಯ ಕಮಲಾಂ ದೇವಿ ಮನಸ ಚಿಂತಯನ್ ರಮಾಂ ಮನಸ ವಂದನಂ ಕೃತ್ವ ಜಗಾಮಾಥ ಋಷಿಸ್ತದ. ಯಾವುದಾದ್ರೂ ಹೆಣ್ಣು ಮಕ್ಕಳನ್ನು ವರ್ಣನೆ ಮಾಡಬೇಕಾದ್ರೆ ನಾವು ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವಿಕಾರಗಳನ್ನು ಇಟ್ಕೋಬಾರದು ಅಂತ ಹೇಳ್ತಾರೆ. ನಾರದರು ಇಲ್ಲಿ ಹೇಳ್ತಾರೆ ನೋಡ್ರಿ, ವೇದವ್ಯಾಸದೇವರು ತಿಳಿಸಿಕೊಡ್ತಾರೆ, ಮನಸ ವಂದನಂ ಕೃತ್ವ ಜಗಾಮಾಥ ಋಷಿಸ್ತದ ಸಂಸ್ತುತ್ಯ ಕಮಲಾಂ ದೇವೀಂ. ಆ ಪದ್ಮಾವತಿಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇದೆ. ಆ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ಮಾಡ್ತಾ ಇದ್ದೆ ಅಂತನ್ನುವ ಅನುಸಂಧಾನವನ್ನು ಮಾಡಿಕೊಂಡು ಆ ಲಕ್ಷ್ಮೀ ದೇವಿಗೆ ಮನಸ್ಸಿನಿಂದ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನು ಮಾಡಿ ಪದ್ಮಾವತಿಗೆ ಆಶೀರ್ವಾದವನ್ನು ಮಾಡಿ ನಾರದರು ಅಲ್ಲಿಂದ ಅಂತರ್ಧಾನವನ್ನು ಹೊಂದಿದ್ದಾರೆ. ಸ್ತುತಿಂ ರಮಾಯ ಕಮಲೋದ್ಭವಾಯ ಋಷಿಶ್ಚ ಕೃತ್ವ ಕಮಲೋದ್ಭವಾತ್ಮಜಃ ಜಗಾಮಸುಸ್ಥಾನಮನಂತ ಶೈಲಂ ನಾರಾಯಣಸ್ಯೈವ ಮನೋಹರಂ ಶುಭಂ. ಈ ರೀತಿಯಾಗಿ ಪದ್ಮಾವತಿಯ ಸ್ತೋತ್ರವನ್ನು ಮಾಡಿ ನಾರದರು ಅಲ್ಲಿಂದ ಶೇಷಾಚಲದಲ್ಲಿ ಇರತಕ್ಕಂತಹ ನಾರಾಯಣಾಶ್ರಮಕ್ಕೆ ಹೋದ್ರು. ಈ ಶ್ರೀನಿವಾಸ ಎಲ್ಲಿ ಇರ್ತಾನಲ್ಲ ಅಲ್ಲಿಗೆ ಹೋದ್ರು. ಯಾಕೆ ಇಷ್ಟೆಲ್ಲ ಮಾಡಿದ್ರು ಈ ನಾರದರು ಅಂತಂದ್ರೆ, ಇವಾಗ ವಯಸ್ಸಿಗೆ ಬಂದ ಹುಡುಗರು ಅಥವಾ ಹೆಣ್ಣು ಮಕ್ಕಳು ಇವ್ರಿಗೆ ಏನಾದ್ರೂ ಒಂದು ಮದುವೆ ಬಗ್ಗೆ ಆಸೆ ಹುಟ್ಟಬೇಕು ಅಂತಂದ್ರೆ ಅವ್ರಿಗೆ ವರ್ಣನ ಮಾಡ್ಬೇಕಂತ. ಕೆಲವರೆಲ್ಲ ಮದುವೆ ಆಗ್ಲಿಕ್ಕೆ ಒಲ್ಲ ಅಂತಿರ್ತಾರೆ. ಹೇಗೊಲ್ಲಂತೀಯ, ಇಷ್ಟು ಚೆನ್ನಾಗಿದ್ದಿ, ನಿನಗೆ 108 ಗಂಡುಗಳು ಪಾರಡಿ ಹಚ್ತಾರ. ಹುಡುಗ ಏನಾದ್ರು ಅಲ್ಲ, ನಿನಗೇನಾಗ್ಯದೋ ಮರ, ನಿನಗೆ 108 ಹೆಣ್ಮಕ್ಳು ಪಾಳಿ ಹಚ್ತಾರ. ಇಷ್ಟು ಚೆನ್ನಾಗಿದ್ದಿ, ಹಂಗಿದ್ದಿ, ನಿನ್ ಕಣ್ಣುಗಳು ನೋಡ್ಲಿಕ್ಕೆ ಇಷ್ಟು ಫಸ್ಟ್ ಕ್ಲಾಸ್ ಅವ, ಗಂಡಸರಿಗಾದ್ರೆ ಕೈಗಳು ಶೋಲ್ಡರ್ ಚೆಸ್ಟ್ ಎಲ್ಲ ಭಾರಿ ನೋಡ್ಲಿಕ್ಕೆ ಒಳ್ಳೆ, ನಾರಾಯಣ ನಂಗೆ ಭೀಮಸೇನ್ ದೇವ್ರಂಗಿದ್ದಿ, ನಿನಗೆ ಬೇಕಾದಂಗೆ ಸಿಗ್ತಾವ ಅಂತ ಹೇಳಿದ್ರೆ ಒಂದೆಲ್ಲೋ ಮೂಲೆ ಒಳಗೆ ಒಂದು ಆಸೆ ಹುಡ್ತದೆ. ಹೌದಲ್ಲ, ನಾನು ಮದುವೆ ಆಗ್ಬೇಕು ಅಂತ ಹೇಳಿ. ಹಾಗೆ ಪದ್ಮಾವತಿಗೆ ಮದುವೆ ವಿಚಾರನೇ ಇರಲಿಲ್ಲ. ನಾರದರು ಬಂದು ಈ ರೀತಿಯಾಗಿ ದೇಹದ ಸೌಂದರ್ಯವನ್ನ ವರ್ಣನ ಮಾಡಿದ ಮೇಲೆ ಒಂದು ಸಣ್ಣದಾಗಿ ಒಂದು ಮೊಳಕೆ ಹೊಟ್ಕೊಂಡಿದೆ ಪದ್ಮಾವತಿಯ ಮನಸ್ಸಿನಲ್ಲಿ. ಯಾಕಂದ್ರೆ ಮುಂದೆ ಶ್ರೀನಿವಾಸ ಬರವ ಇದ್ದಾನೆ ನೋಡ್ರಿ ಅಲ್ಲಿಗೆ. ಅದಕ್ಕ ನಾರದರು ಬಂದು ಇಷ್ಟೆಲ್ಲ ಪದ್ಮಾವತಿಗೆ ದೇಹದ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡಿ ಶೇಷಾಚಲಕ್ಕೂ ಹೋಗಿ ಆ ಶ್ರೀನಿವಾಸನಿಗೆ ಹೇಳಿದ್ರಂತೆ, ಸ್ವಾಮಿ ನೀನು ಹೇಳದಂಗೆಲ್ಲ ಕೆಲಸ ಮಾಡಿ ಮುಗಿಸೋಂಬಂದಿನಪ್ಪ, ಈಗ ತಾವು ಹೊರಡಬಹುದು ಗಾಡಿ ತಗೊಂಡು ಅಂತ ಹೇಳಿದಾದ್ಮೇಲೆ ಸೂತೌವಾಚ ಕನ್ಯಾಯಾ ಜನತಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಾಂಗಂ ವದಾಮಿ ಚಾರಿತ್ರಂ ವೈವಾಹಂ ಪುಣ್ಯವರ್ಧನಂ. ಅವಾಗ ಋಷಿಗಳಂದ್ರಂದ್ರೆ, ನೀವು ವಿವಾಹದ ಕಥೆಯನ್ನೇ ಹೇಳ್ತಾ ಇಲ್ಲ, ಬರೇ ಪದ್ಮಾವತಿ ಹಿಂಗಿದ್ದಾಳ, ಗೆಳತಿಯರು ಹಿಂಗಿದ್ದಾರ, ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಹೇಳಿದ್ದೀರಿ, ಬೇಗನೆ ವಿವಾಹದ ಕಥೆಯನ್ನ ಹೇಳ್ರಿ ಅಂತ ಶೌನಕರು ಹೇಳಿದ್ರೆ ಸೂತ ಪುರಾಣಿಕರಂತಾರಂತೆ. ಇಲ್ಲ, ಇಲ್ಲಿಯವರೆಗೂ ಕನ್ಯಾ ಆ ಪದ್ಮಾವತಿ ಹುಟ್ಟಿದ್ಲಲ್ಲ ಅವಳ ವೃತ್ತಾಂತವನ್ನು ಹೇಳದೆ, ಮಗನ ವೃತ್ತಾಂತವನ್ನು ಹೇಳದೆ, ಇನ್ನು ಮುಂದೆ ವೈವಾಹಂ ಪುಣ್ಯವರ್ಧನಂ ಸಾಂಗಂ ವದಾಮಿ, ಆ ವಿವಾಹಕ್ಕೆ ಏನೇನು
ಸಕಲ ಸಿದ್ಧತೆಗಳನ್ನ ಶ್ರೀನಿವಾಸ ಮತ್ತು ಆಕಾಶ ರಾಜವನ್ನ ಮಾಡಿಕೊಂಡ. ಅವೆಲ್ಲವನ್ನು ಕೂಡ ಒಂದನ್ನು ಬಿಡದಂತೆ ಸಾಂಗವಾಗಿ ಹೇಳ್ತೇನೆ, ಅದನ್ನು ಶ್ರವಣ ಮಾಡಿ ಕೇಳ್ರಿ ಎಂಬುದಾಗಿ ಹೇಳಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಕರೀಂದ್ರ ಸಂಗೇನ ಸಮಾಗತೋ ಹರಿತ್ತುರಂಗಮಾಸ್ಥಾಯ ವರಂಗನಾನ ಶ್ರೀಗಂಧ ಲೇಪಾರುಣ ಚಾರು ವಕ್ಷಾ ಬಾಲಾರ್ಕ ವಾಸೋಥ ಸಮೀಪಮಾಶು ಗರ್ಜಂತಂ ಗಜರಾಜಾನಂ ದೃಷ್ಟ್ವಾ ಪದ್ಮಾವತಿ ಮುಖಾಃ ವನಸ್ಪತಿ ಮುಪಾಶ್ರಿತ್ಯ ತತ್ರ ಲೀನಾ ಬಭೂವಿರೇ. ಎಲ್ಲಿಗೆ ನಿಂತಿದ್ದ ಕಥೆ ಇದು? ಶ್ರೀನಿವಾಸ ಬಂದಿದ್ನಲ್ರಿ ಕುದುರೆ ಮೇಲೆ, ಬಂದು ಆನೆಗೆ ಹೊಡಿಬೇಕು ಅಂತ ಬಾಣ ತಗೊಂಡ್ ನಿಂತಾನ. ಆನೆ ನಮಸ್ಕಾರ ಮಾಡಿ ಅಲ್ಲಿ ನಿಂತು. ಈ ಋಷಿಗಳೆಲ್ಲ ಏನ್ ಕೇಳಿದ್ರು, ಆ ಹುಡುಗಿ ಯಾರು ಅಂತ ಕೇಳಿ ಅಲ್ಲಿಗೆ ಈ ಕಥೆ ನಿಲ್ಸ್ಕೊಂಡ್ಬಿಟ್ರಿ ಅವ್ರು. ಅವಾಗ ಆ ಹುಡುಗಿ ಯಾರು ಅಂತ ಹೇಳಿ ಸೂತ ಪುರಾಣಿಕರೆಲ್ಲ ಅಷ್ಟೆಲ್ಲ ಹೇಳಿದಾದ್ಮೇಲೆ ಮತ್ತೆ ಯಥಾವತ್ತಾಗಿ ಆ ಸ್ಥಾನಕ್ಕೆ ಬಂದ್ರು. ಎಲ್ಲಿಗೆ ನಿಂತಿದ್ದ ಕಥೆ ಅಂತ ಸೂತ ಪುರಾಣಿಕರು ಕೇಳಿದಾಗ ಶೌನಕಾದಿಗಳು ಹೇಳಿದ್ರು, ಆನೆ ನಮಸ್ಕಾರ ಮಾಡಿದ್ರೆ ಇಲ್ಲಿಗೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಅಲ್ಲಿಂದ ಹೇಳ್ತಾರೆ. ಗರ್ಜಂತಂ ಗಜರಾಜಾನಂ ದೃಷ್ಟ್ವಾ ಪದ್ಮಾವತಿ ಮುಖಾಃ ವನಸ್ಪತಿ ಮುಪಾಶ್ರಿತ್ಯ ತತ್ರ ಲೀನಾ ಬಭೂವಿರೇ. ಆ ಉನ್ಮತ್ತವಾಗಿರತಕ್ಕಂತಹ ಆನೆಯನ್ನ ಶ್ರೀನಿವಾಸ ಕುದುರೆ ಮೇಲೆ ಅಟ್ಟಿಸ್ಕೊಂಡು ಬಂದಿದ್ದಾನೆ. ಆದ್ರೂ ಸುಮ್ಮ ಶಾಂತ ಹೊಡ್ಕೋತ್ ಬರ್ತೇನ್ರಿ ಆನೆ, ಒದರ್ಕೋತ್ ಬಂತದು. ಒದರ್ಕೋತ್ ಬಂದಾದ್ಮೇಲೆ ಎಲ್ಲಾ ಪದ್ಮಾವತಿ ಮತ್ತು ಅವರ ಎಲ್ಲಾ ಗೆಳತಿಯರು ಕೂಡ ಹೆದರ್ಕೊಂಡು ಗಿಡದ ಹಿಂದೆ ಹೋಗಿ ಅಡಿಕೊಂಡು ಕೂತ್ಕೊಂಡ್ರು, ಆ ಆನೆಗೆ ಕಾಣಿಸ್ಲಾರ್ದಂಗ. ಆಮೇಲೆ ಯಾರೋ ಏನೋ ಮಾಡೋದು, ಯಾರೋ ಸಾಯೋದು ಆಗ್ಬಾರ್ದು. ಅವ ಶ್ರೀನಿವಾಸ ಈ ಆನೆ ನಟ್ಟಿಸ್ಕೊಂಡ್ ಬಂದ, ಈ ಆನೆ ಸಿಟ್ಟಿಗೆದ್ದು ಇವ್ರನ್ನ ತುಳಿದು ಕೃಷ್ಣಾರ್ಪಣ ಆಗ್ಬಾರ್ದು ಅನ್ನೋದಕ್ಕೆ ಎಲ್ಲರೂ ಹೋಗಿ ಅಡಿಕೊಂಡ್ರು. ಈ ರೀತಿಯಾಗಿ ಹೊರ್ಕೊಂಡು ಬರ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಿಕೊಂಡು ಗಿಡದ ಹಿಂದೆ ಅಡಿಕೊಂಡು ನಿಂತಾಗ ನಿಮೀಲ್ಯ ನೇತ್ರ ವರ್ತ್ಮಾನಿ ವ್ಯೂಹಂ ಕೃತ್ವ ವರಾಂಗನಾಹ ಪಶ್ಯಂತಿ ತರುಚ್ಛನ್ನಾಹ ಪುನರ್ದೃಷ್ಟ ಪುನಶ್ಚತಾಹ. ತುಂಬಾ ಚೆನ್ನಾಗಿ ವೇದವ್ಯಾಸ ದೇವರು ಅಲ್ಲಿ ಏನೇನು ನಡೀತು ಅಂತ ಅನ್ನೋದನ್ನ ಕಣ್ಣಿಗೆ ಕಟ್ಟೋ ತರ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ, ನಿಮೀಲ್ಯ ನೇತ್ರ ವರ್ತ್ಮಾನಿ ವ್ಯೂಹಂ ಕೃತ್ವ ವರಾಂಗನಾಹ. ಹೀಗೆ ಕಣ್ಣು ಮುಚ್ಕೊಂಡು ಈ ಬೆರಳು ಸರಿಸಿದ್ರೆ ಈ ಬೆರಳಲ್ಲಿ ಏನ್ ಕಾಣಿಸ್ತದಲ್ಲ, ಆ ಬೆರಳಿನ ಸಂಧಿಯಿಂದ ಅಲ್ಲಿ ಏನ್ ನಡಿಲಿಕ್ಕತ್ತಾರ ನೋಡ್ಲಿಕ್ಕತ್ತಾರ ಅಂತ ಆ ಶ್ಲೋಕದಲ್ಲಿ ತಿಳಿಸ್ಲಿಕ್ಕತ್ತಾರ. ನಾವು ವರ್ಣನ ಮಾಡೋದಿಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರೇ ವರ್ಣನೆಯನ್ನ ಮಾಡಿದ್ದಾರೆ. ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರೀನಿವಾಸ ಬಂದಿದ್ದಾನೆ. ಆನೆಯು ಕೂಡ ಭಯಗೊಂಡು ನಿಂತ್ಕೊಂಡಿದೆ. ಪುರುಷೇಣ ಸಮಾಯುಕ್ತಂ ಮನ್ಮಥಾಕಾರ ತೇಜಸ ದೃಷ್ಟ್ವಾ ಗಜರ ತಂ ದೃಷ್ಟ್ವಾ ಗುಜರಾಜೋಪಿ ಹಯಸ್ತಂ ಪುರುಷೋತ್ತಮಂ ನಮಸ್ಕೃತ್ವಾ ಯಥಾನ್ಯಾಯಂ ಜಗಾಮ ವಿಪಿನಂ ನದನ್ ತಂ ದೃಷ್ಟ್ವಾ ಯೋಷಿತಾ ಸರ್ವಾಹ ವಿಸ್ಮಯಾಕುಲ ಮಾನಸಾಹ. ಶ್ರೀನಿವಾಸ ಬಿಲ್ಲು ಬಾಣವನ್ನು ತೆಗೆದು ಹಿಂಗ ಆನೆಗೆ ಗುರಿ ಇಡೋ ಪುರುಸೋತಿಲ್ಲ. ಅವಾಗ ಆನೆ ಸೊಂಡೆಯನ್ನು ಎತ್ತಿ ಜೋರಾಗಿ ಒದರಿ ನಮಸ್ಕಾರ ಮಾಡಿ ಅಲ್ಲಿಂದ ತಾನು ಹೊರಟು ಹೋಗ್ಬಿಡ್ತಂತೆ. ಈ ಚಿತ್ರವನ್ನು ನೋಡಿದಾಗ ಪದ್ಮಾವತಿಗೆ ಅದೇನಂತಾರೆ, ಮೊದಲನೇ ಸಾರಿ ನೋಡಿದಾಗ ಏನೋ ಮನಸ್ಸಿದಾಗ್ತದೆ, ಫಸ್ಟ್ ಸೈಟ್ ಅಂತಾರಲ್ಲ, ಅದಾಯ್ತು ಪದ್ಮಾವತಿಗೆ. ಆ ಆನೆ ಅಲ್ಲಿಂದ ತಪ್ಸ್ಕೊಂಡು ಹೋದ ತಕ್ಷಣ ಪದ್ಮಾವತಿಗೆ ಆ ಶ್ರೀನಿವಾಸನ ಮೇಲೆ ಸಣ್ಣದಾಗಿ ಮನಸ್ಸು ಜಾರಿ ಬಿಡ್ತು. ಇಂತಹ ಆನೆನೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಂತಂದ್ರೆ ಯಾರು ಇವನು ಎಂಬುದಾಗಿ ಪದ್ಮಾವತಿಗೆ ವಿಚಾರ ಬಂತು. ನಮಸ್ಕೃತ್ವ ಯಥಾನ್ಯಾಯಂ ಜಗಾಮ ವಿಪಿನಂದನಂ ತಂ ದೃಷ್ಟ್ವಾ ಯೋಷಿತಾ ಸರ್ವಾಹ ವಿಸ್ಮಯಾಕುಲ ಮಾನಸಾಹ ಕರಸಂಪುಟ ಮಾಪನ್ನಃ. ಕರಸಂಪುಟ ಅಂತಂದ್ರೆ ಹೀಗೆ ಇಟ್ಕೊಳ್ಳೋದು. ಕರಸಂಪುಟ ಮಾಪನ್ನಃ ಚಲಿತಾಸ್ತು ಭಯಾತುರಃ ವೃಕ್ಷಮೂಲಂ ಗತಾ ಬಾಲಾಹ ಹಿನ್ಯೋನ್ಯಂ ವಾಕ್ಯಂ ಅಬ್ರವೀತ್ ಕೋಯಮತ್ರ ವರಾರೋಹೇ ಸಖೇ ಕಮಲಲೋಚನೆ ಕೋಸೋ ಕಿರಾತ ರೂಪಿ ನಚ ದೃಷ್ಟೋ ಭವಿತಾಪುರ. ಆವಾಗ ಎಲ್ಲರೂ ಕೂಡ ಕೆನ್ನೆಯನ್ನು ಹಿಡಿದುಕೊಂಡು ಅಲ್ಲೇ ಹೊರಗಡೆ ಬಂದೇ ಇಲ್ಲ, ಅಲ್ಲೇ ಒಬ್ಬರಿಗೊಬ್ರು ಮಾತಾಡ್ತಾ ಇದ್ದಾರಂತೆ. ಯಾರು ಇವನು? ಕಿರಾತ ರೂಪದಲ್ಲಿ ಇರತಕ್ಕಂತಹ ಮನ್ಮಥ, ಬೇಡರ ಆಕಾರದಲ್ಲಿ ಇರ್ತಕ್ಕಂತಹ ಮನ್ಮಥ ಇವನು. ಇಂತಹ ಬೇಡದವರನ್ನ ಎಲ್ಲಿಯೂ ನಾನು ನೋಡೇ ಇಲ್ಲ. ಬೇಡರವನ್ನ ಭಾರಿ ಅದ್ಭುತ ಇದ್ದಾನೆ ಇವನು. ಇವನಿಗೆ ಆನೆ ನಮಸ್ಕಾರ ಮಾಡಿ ಹೋಗಿದೆಯಲ್ಲ, ಇಂತಹ ಅರಣ್ಯದಲ್ಲಿ, ನಿರ್ಜನವಾಗಿರ್ತಕ್ಕಂತಹ ಅರಣ್ಯದಲ್ಲಿ ಇಷ್ಟೆಲ್ಲ ಫಸ್ಟ್ ಕ್ಲಾಸ್ ತಯಾರಾಗಿ ಬಂದಿದ್ದಾನಲ್ಲ, ಯಾರಿವನು? ತುರಗೋಪರಿ ಸಂಸ್ಥಾಯ ಯ ಆಗಚ್ಚತಿ ಹೇ ಸಖೆ ಏವಂ ವದಂತಸ್ತತ್ಸಖ್ಯಃ ಸಾಚ ಪದ್ಮಾವತಿ ಶುಭಾ ಉವಾಚ ಮಂದಂ ವಚನಂ ಸಖೀನಾಂ ಅಗ್ರತೋದ್ವಿಜಾಹ. ಈ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಿಧಾನವಾಗಿ ಹೊರಗೆ ಬಂದ್ರು. ಆ ಗಿಡದಿಂದ ಹೊರಗೆ ಬಂದಾದ ತಕ್ಷಣ ಶ್ರೀನಿವಾಸನ ಹತ್ರ ಬಂದ್ರು. ಶ್ರೀನಿವಾಸ ನಿಧಾನವಾಗಿ ತನ್ನ ಕುದುರೆಯನ್ನ ಇವರ ಹತ್ರ ತೆಗೆದುಕೊಂಡು ಬರ್ತಾ ಇದ್ದಾನೆ. ಅವಾಗ ಪದ್ಮಾವತಿ ಹೇಳ್ತಾಳಂತೆ, ಪದ್ಮಾವತಿ ಉವಾಚ ಪೃಚ್ಛಂತು ತಸ್ಯ ವೃತ್ತಾಂತಂ ಪಿತೃಮಾತ್ರೋಶ್ಚ ಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾದಿಕಂ ತಥಾ. ಪದ್ಮಾವತಿ ಅಂತಾಳಂತೆ, ಒಮ್ಮಿಂದೊಮ್ಮೆ ನಾವೇ ಕಮಿಟ್ ಆಗೋದು ಬೇಡ, ಮೊದಲಿಗೆ ಗೋತ್ರ ಬಿಟ್ಟು ತಾವಿಲ್ಲಿ ಕೇಳ್ಕೊಂಡ್ಬಿಡೋಣ ಅಂತಂದ. ಇವಾಗೆಲ್ಲ ಗೋತ್ರ ಬೀತ್ರ ಏನ್ ಮಾಡೋದಿಲ್ಲ, ತಂದೆ ತಾಯಿಗಳು ಬಿಟ್ರೆ ಸಾಕಾಗಿದೆ, ಗೋತ್ರ ಸೆಕೆಂಡ್ರಿ. ಅವಾಗ ಆ ಪದ್ಮಾವತಿ ತನ್ನ ಗೆಳತಿಯರಿಗೆ ಹೇಳ್ತಾರಂತೆ, ಪೃಚ್ಛಂತಸ್ಯ ವೃತ್ತಾಂತಂ ಪಿತೃಮಾತ್ರೋಶ್ಚ ಬಾಂಧವಾನ್. ಇವನ ವೃತ್ತಾಂತ ಕೇಳ್ರಿ. ಹಿಂಗ್ ಹೇಳಲಿಲ್ಲ, ಇವನ ವೃತ್ತಾಂತ ಕೇಳ್ರಿ. ಅದು ರಾಜ್ಕುಮಾರ್ ಅನ್ನು ನೋಡಿರ್ತೀವಲ್ಲ ಸಿನಿಮಾ, ಹಾಗೆ ವೃತ್ತಾಂತವನ್ನ ಕೇಳ್ರಿ. ಇಲ್ಲಿಂದ ಬಂದಾನ, ಇವನ ತಂದೆ ತಾಯಿಗಳು ಯಾರು, ಯಾವ ದೇಶದಲ್ಲಿ ಇವನಿರ್ತಾನೆ,
ಮತ್ತೆ ಇವನ ಆಚಾರ ಎಂತದ್ದು, ನಾಮಗೋತ್ರಾಧಿಕಂ ತಥ, ಇವನ ಹೆಸರೇನು, ಗೋತ್ರ ಯಾವುದು, ಇವೆಲ್ಲವನ್ನು ಕೇಳ್ರಿ. ಪದ್ಮಾವತಿಗೆ ಯಾಕೆ ಬೇಕಾಗಿತ್ರಿ ಇದೆಲ್ಲ? ಮತ್ತ ಆಮೇಲೆ ಕೈ ಕಲ್ಲು ಹೊಡಿತಾಳ ಹೋಗು ಅಂತ ಹೇಳ್ತಾಳ, ಅದೆಲ್ಲ ಬೇರೆ ಮಾತು. ಅವನಿಗೆ ಬೇರೆ ಆಗಿತ್ತು ಅಂತಂದ್ರೆ ಹೆಸರು ಯಾಕೆ ಬೇಕಾಗಿತ್ತು, ಗೋತ್ರ ಯಾಕೆ ಬೇಕಾಗಿತ್ತು, ಕುಲಗೋತ್ರಗಳೆಲ್ಲ ಯಾಕೆ ಬೇಕಾಗಿತ್ತು ಪದ್ಮಾವತಿಗೆ? ಇವ ಬೇಕಾಗ್ಯದ. ಅದ್ರ ಮೇಲೆ ತೋರಿಸ್ಕೊಳಕ್ ಒಪ್ಕೊಳ್ಳೋದಿಲ್ಲ ಹೆಣ್ಮಕ್ಳು ಪಟ್ನೆ. ನನ್ಗೆ ನಿನ್ ಕಂಡ್ರೆ ಇಷ್ಟ ಅಂತ ಇದು ಹೆಣ್ಮಕ್ಳು ಪಟ್ನೆ ಹೇಳೋದಿಲ್ಲ. ಇತಿ ಸಖ್ಯ ಸಮಾಜ್ಞಪ್ತಾಹ ತಾಹ ಊಚುರ್ವಚನಂ ಸ್ತ್ರೀಯ. ಈ ರೀತಿಯಾಗಿ ಪದ್ಮಾವತಿಯಿಂದ ಅಜ್ಞಪ್ತರಾಗಿರ್ತಕ್ಕಂತಹ ಸ್ನೇಹಿತಿಯರು ಆ ಶ್ರೀನಿವಾಸನಿಗೆ ಮಾತಾಡ್ತಾರಂತೆ, ಹೇಳ್ತಾರಂತೆ. ಕನ್ಯಾಹ ಊಚು ಆಗತಂ ಪುರುಷಂ ದೃಷ್ಟ್ವಾ ಕೋಸಿ ಕೋಸಿ ಚಾಬ್ರುವನ್ ಕಿಮರ್ಥಮಾಗತೋಸಿ ತ್ವಂ ಕಿಂ ತೇ ಕಾರ್ಯಂ ವದ ಪ್ರಭೋ. ರಾಜಕುಮಾರನ್ನ ನೆನಪು ಮಾಡ್ಕೊಳಕ್ ಹೋಗ್ಬೇಡ್ರಿ, ಇಲ್ಲಿ ಶ್ರೀನಿವಾಸನನ್ನ ನೆನಪು ಮಾಡ್ಕೊಳ್ರಿ. ಈ ಶ್ರೀನಿವಾಸನನ್ನ ಅವಾಗ ಬಂದಿರತಕ್ಕಂತಹ ಸಾಮಾನ್ಯವಾಗಿ ನೆನಪಾಗೇ ಆಗ್ತದ, ಅಷ್ಟು ಸರಿ ನೋಡ್ಬಿಟ್ಟಿರ್ತೀವಿ. ಅದನ್ನ ನೋಡ್ಬೇಕು ಅಂತಲ್ಲ, ಆದ್ರೆ ಶ್ರೀನಿವಾಸನ ಕಥೆ ಅಂತ ನೋಡಿರ್ತೀವಿ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಗ್ಲಿ ಅಂತ ಹೇಳಿ ಈ ಕನ್ಯಕರು ಎಲ್ಲರೂ ಹೋಗಿ ಆ ಶ್ರೀನಿವಾಸನ ಕೇಳ್ತಾರಂತೆ, ಯಾರಪ್ಪ ನೀನು, ಇಲ್ಲಿಯಾಗಿ ಬಂದಿದ್ದೀಯಾ, ನಿನ್ನ ಕುಲ ಯಾವುದು, ಗೋತ್ರ ಯಾವುದು? ಇದು ಆಕಾಶರಾಜನ ಆಸ್ಥಾನದಲ್ಲಿ ಬರತಕ್ಕಂತಹ ಒಂದು ಉದ್ಯಾನವನ. ಇಲ್ಲಿ ಬೇರೆ ಪುರುಷರಿಗೆ ಒಳಗ್ ಬರೋದಕ್ಕಾಗಿ ಅವಕಾಶ ಇಲ್ಲ. ನಸಂತಿ ಪುರುಷಾಹ್ಯತ್ರ ಗಚ್ಚ ಗಚ್ಚೇತಿ ಚಾಬ್ರುವನ್ ತಾಸಾಂ ತದ್ವಚನಂ ಶುತ್ವ ಹಯಸ್ತ ಪ್ರಭ್ರವಿಚ್ಛತಾಹ. ಇಲ್ಲಿ ಯಾರು ಬರೋದಿಲ್ಲ, ಇಲ್ಲಿ ನಿಂದ್ರಲಿಕ್ಕೆ ಹೋಗ್ಬೇಡ, ಇಲ್ಲಿ ಯಾವ ಪುರುಷರಿಗೂ ಕೂಡ ಒಳಗ್ ಬರೋದಕ್ಕೆ ಪರ್ಮಿಷನ್ ಇಲ್ಲ, ನೀನು ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಆ ಎಲ್ಲ ಸ್ನೇಹಿತರು ಹೇಳಿದ್ರೆ ಶ್ರೀನಿವಾಸ ಅಂತಾನಂತೆ, ಅಸ್ತಿ ಶ್ರೀನಿವಾಸ ಉವಾಚ ಅಸ್ತಿ ಕಾರ್ಯಂ ವರಾರೋಹೇ ರಾಜಪುತ್ರ್ಯ ಸಮೀಪಕ್ಕೆ. ಹೋಗ್ತೀನಿ, ಪುರುಷೋದ್ರಡಿರಿ ಅಂತ ಬರೀ ಎಲ್ಲರೂ ಗಲಾಟೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಸಣ್ಣ ಕೆಲಸ ಆ ರಾಜಕುಮಾರಿಯ ಹತ್ರ ನನಗದ, ಆ ಕೆಲಸವನ್ನು ಮುಗಿಸಿಕೊಂಡು ನಾನು ಹೋಗ್ತೇನೆ. ಸಖ್ಯಾಸ್ತಾತ್ ಪುನರಬ್ರುವನ್. ಆವಾಗ ಆ ಕನ್ನಿಕೆಯರೆಲ್ಲ ಕೇಳ್ತಾರಂತೆ, ಕನ್ಯಾಹ ಊಚು ಕಿಂ ಕಾರ್ಯಂ ವದ ಶೀಘ್ರೇಣ ಯತ್ತೇ ಮನಸಿ ವರ್ತತೆ ಕ್ವತೆ ವಾಸಶ್ಚ ಕಿಂ ನಾಮ ಕಾತೆ ಮಾತಾ ಚ ಕಾಪಿತಾ ಕೋ ಭ್ರಾತ ಕಾಚ ಭಗಿನಿ ಕಿಂ ಕುಲಂ ಗೋತ್ರಮೇವ ಚ ಇತಿ ತಾಸಾಂ ವಚ ಶ್ರುತ್ವ ನ್ಯಗದದ್ ಜಗದೀಶ್ವರಃ. ಏನ್ ಕೆಲಸಪ್ಪ ರಾಜಕುಮಾರಿ ಹತ್ರ ನಿಂದು? ರಾಜಕುಮಾರಿ ಹತ್ರ ಕೆಲಸ ಇಟ್ಕೊಳ್ಳುವಂತಹ ಅಂತಹ ದೊಡ್ಡ ಕಾರ್ಯ ಏನದ? ನೀನಂತ ದೊಡ್ಡ ಮನುಷ್ಯನ? ನಿನ್ನ ಮನಸ್ಸಿನೊಳಗೆ ಏನು ವಿಚಾರವನ್ನು ಮಾಡ್ಕೊಂಡು ಇಲ್ಲಿಗೆ ಬಂದಿ ಅದನ್ನ ಹೇಳು. ನೀನು ಎಲ್ಲಿ ವಾಸವನ್ನ ಮಾಡ್ತಿ, ನಿನ್ನ ತಂದೆ ತಾಯಿಗಳು ಯಾರು, ಕುಲಗೋತ್ರಗಳು ಯಾವುದು, ಅಣ್ಣ ತಮ್ಮಂದ್ರೆ ಯಾರಿದ್ದಾರೆ ನಿನಗೆ, ಎಲ್ಲವನ್ನು ಕೂಡ ಮೊದಲು ನಮಗೆ ಹೇಳು ಎಂಬುದಾಗಿ ಹೇಳಿದಾಗ ಶ್ರೀನಿವಾಸ ಅಂತಾನಂತೆ, ಶ್ರೀನಿವಾಸ ಉವಾಚ ಕನ್ಯಾಪೇಕ್ಷ ಮುಖ್ಯ ಕಾರ್ಯಂ ತದಂತೆ ಪ್ರವದಾಮಿವಹ. ಮೊದಲಿಗೆ ಕನ್ಯಾಪೇಕ್ಷ ನನಗದ. ನೋಡ್ರಿ, ನಾನು ಯುವಕ ಇದ್ದೆ, ಆಕಿನೂ ಯುವತಿ ಇದ್ದಾಳ, ಆದ್ರಿಂದಾಗಿ ಮದುವೆ ಮಾಡ್ಕೊಳ್ಬೇಕಂತನ್ನೋ ಉಚ್ಛ ನನಗೆ ನೋಡಿ ಹುಟ್ಟ್ಯದ. ತದಂತಂ ಪ್ರವದಾಮಿಹ. ಇಷ್ಟು ಸಾಕು ನಿಮಗೆ ಹೇಳಲಿಕ್ಕೆ, ಇನ್ನು ಮಿಕ್ಕದನ್ನೆಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ಅದಕ್ಕ ಒಂದ್ ಮಾತನ್ನ ಹೇಳ್ತಾರೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯವಂತನ್ನುವಲ್ಲಿ ತರುಣಸ್ತಾವತ್ ತರುಣೈಸಕ್ತಃ, ಬಾಲಾಸ್ತಾವತ್ ಕ್ರೀಡಾಸಕ್ತಃ, ವೃದ್ಧಾಸ್ತಾವತ್ ಚಿಂತಾಸಕ್ತಃ, ಪರೇ ಬ್ರಹ್ಮಣಿ ಕೋಪ್ಯಸಕ್ತಃ. ವಯಸ್ಸಿಗೆ ಬಂದಿರತಕ್ಕಂತಹ ಹುಡುಗರಿಗೆ ಹುಡುಗಿಯರಲ್ಲಿ ಆಸಕ್ತಿ ಅಂತೆ. ನಾ ಹುಡುಗಿ ಹೆಂಗ್ ಚಂದ ಕಾಣಿಸ್ಲಿಕತ್ತೀನಿ, ನನ್ನ ಹೇರ್ ಸ್ಟೈಲ್ ಹೆಂಗಿದೆ, ಶರ್ಟ್ ಚಲೋದನೋ ಇಲ್ಲೋ, ಪ್ಯಾಂಟ್ ಚಲೋದನೋ ಇಲ್ಲೋ, ನನ್ನ ಬೈಕ್ ಚಲೋದನೋ ಇಲ್ಲೋ, ಕಾರ್ ಚೆನ್ನಾಗಿದೆಯಲ್ಲ ಅಂತ ಹಿಂಗ ತರುಣರು ವಿಚಾರ ಮಾಡ್ತಾರಂತೆ. ತರುಣಸ್ತಾವತ್ ತರುಣೀಸಕ್ತಃ, ಬಾಲಾಸ್ತಾವತ್ ಕ್ರೀಡಾಸಕ್ತಃ. ಈ ಸಣ್ಣ ಸಣ್ಣ ಹುಡುಗರಿಗೆ ಇದ್ಯಾವುದು ಚಿಂತಿರಂಗಿಲ್ರಿ, ಅವ್ರಿಗೆ ಆಟ ಆದ್ರೆ ಸಾಕು. ಮನೆಯೊಳಗೆ ಏನ್ ನಡಿಲಿಕತ್ತ ಅಂತ ಅನ್ನೋದು ಬೇಕಾಗಿಲ್ಲ, ಹೊರಗಡೆ ಹೋಗಿ ಆಟ ಆಡಿ ಬಂದ್ರೆ ಸಾಕು. ಇವಾಗೆಲ್ಲ ಮನೆಯೊಳಗೆ ಮೊಬೈಲ್ ಸಿಕ್ಕರೆ ಸಾಕು. ಈಗ ಬಾಲಾಸ್ತಾವತ್ ಕ್ರೀಡಾಸಕ್ತಃ ಅಂದ್ರೆ ಇವಾಗಲ್ಲ, ಎಲ್ಲಾರ ಮನೆ ಹುಡುಗರಿಗೂ ಮೊಬೈಲ್ ಬೇಕೇ ರೀ ಇವಾಗ. ಅದೊಂಥರ ಉಸಿರಾಟದ ತರ ಅದು, ಎಲ್ಲಾರ್ಗು ಏನ್ ಮಾಡ್ಲಿಕ್ಕೆ ಬರಲ್ಲ, ಬಿಡಿಸ್ಲಿಕ್ಕೆ ಬರಲ್ಲ. ಬಾಲಾಸ್ತಾವತ್ ಕ್ರೀಡಾಸಕ್ತಃ ಅಂತಂದ್ರೆ ಎಲ್ಲ ಸಣ್ಣ ಹುಡುಗರು ಕೂಡ ಎಲ್ಲರೂ ಆಟದಲ್ಲಿ ಆಸಕ್ತಿ ಉಳ್ಳವರಾಗಿದ್ರು. ನಮ್ಮ ಕಾಲ ತಗೋಬೇಕು, 90s ಕಿಡ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮ ವೃದ್ಧಾಸ್ತಾವತ್ ಚಿಂತಾಸಕ್ತಃ, ಇನ್ನು ವಯಸ್ಸಾದವರೆಲ್ಲ ಚಿಂತೆ ಮಾಡ್ತಿರ್ತಾರಂತ. ನಾಳೆ ಮಂಗಳಾರತಿಗೆ ಬತ್ತಿ ಹಾಕಿಡ್ಬೇಕಿನ, ದೇವ್ರ ಪೂಜಾ ಗೆಜ್ಜಿ ವಸ್ತ್ರ ಮಾಡಬೇಕು, ಉಪನ್ಯಾಸಕ್ಕೆ ಹೋದಾಗ ಇಷ್ಟು ತುಪ್ಪ ತಗೊಂಡು ಹೋಗ್ಬೇಕು, ಮತ್ತ ಅಲ್ಲಿಗೆ ಹೋಗೋದ್ರಾಗ ಅದು ಗಟ್ಟೆ ಐತಂದ್ರೆ ಕರಗಿಸ್ಲಿಕ್ಕೆ ಇನ್ನೊಂದ್ ಸಣ್ಣ ದೀಪ ಇಟ್ಕೋಬೇಕು, ಹಾಲು ತಗೊಂಡು ಹೋಗ್ಬೇಕು ಎಂಬುದಾಗಿ ಮುದುಕರಿಗೆ ಇಂಥ ಚಿಂತೆ ಇರುತ್ತಂತೆ. ವೃದ್ಧಾಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ. ಬ್ರಹ್ಮ ಸಹಿತ ಚಿಂತೆ ಒಳಗೆ ಇರ್ತಾನಂತ, ಯಾರು ನನ್ನ ಧ್ಯಾನ ಮಾಡ್ತಾರ ಇವತ್ತ, ಯಾರು ಮಾಡ್ತಾರೋ ಇಲ್ಲೋ ಅಂತ ಎಂಬುದಾಗಿ. ಈ ರೀತಿಯಾಗಿ ದೇವ್ರಿಗೊಂದು ಚಿಂತೆ ಅಂತ. ಇವರೆಲ್ಲರೂ ಕೂಡ ಅವ್ರವ್ರ ಚಿಂತೆ ಒಳಗೆ ಅವ್ರವ್ರ ಇದ್ರೆ ದೇವ್ರು ತಾನು ಒಂದು ಚಿಂತೆ ಒಳಗೆ ಇರ್ತಾನಂತ. ಪರೇ ಬ್ರಹ್ಮಣ ಕೋಪಿನ ಸಕ್ತಃ, ಸರ್ವೋತ್ತಮನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ಯಾರೂ ಕೂಡ ಚಿಂತೆಯನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದರಂತೆ ಶ್ರೀನಿವಾಸ ಇಲ್ಲಿ ಹೇಳ್ತಾನಂತೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ತದಂತೆ ಪ್ರವದಾಮಿವಹ. ಮೊದಲು ನಾನು ಕನ್ಯೆಯನ್ನು ನೋಡೋದಕ್ಕಾಗಿ ಬಂದಿದ್ದೇನೆ, ನಿಮ್ಮ ಜೊತೆಗೆ ನಾನು ಆಮೇಲೆ ಮಾತಾಡ್ತೇನೆ ಅಂತೆಂಬುದಾಗಿ ಹೇಳಿ ಆ ಪದ್ಮಾವತಿಯ ಹತ್ರ ಮತ್ತೆ 2 ಸ್ಟೆಪ್ ಕುದುರೆ ಮುಂದೆ ತಗೊಂಡು ಹೋಗ್ತಾನಂತೀವ್.
ಹೋದಾಗ ಇವರೆಲ್ಲ ಒಂದೆರಡು ಸ್ಟೆಪ್ ಮತ್ತೆ ಹಿಂಸರಿತಾರೆ. ಜನಕೋ ಅವಾಗ ಸಿಂಧು ಪುತ್ರಂ ಕುಲಂ ಚಾಹು ಅಸ್ಮಾಕಂತು ಪುರಾವಿದ. ನೋಡ್ರಮ್ಮ, ನನ್ನದು ಚಂದ್ರವಂಶ ಎಂಬುದಾಗಿ ನಾನಲ್ಲ, ನನ್ನ ಪೂರ್ವಜರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದ್ರಿಂದಾಗಿ ನನ್ನದು ಚಂದ್ರವಂಶ. ತಂದೆ ವಸುದೇವ, ದೇವಕಿ ಅಂದ್ರೆ ದೇವಕಿ ನನ್ನ ತಾಯಿ ದೇವಕಿ ದೇವಿಯಾಗಿದ್ದಾಳೆ. ಅಗ್ರಜ ಶ್ವೇತಕೇತುಶ್ಚ ಸುಭದ್ರ ಭಗಿನಿ ಮಮ. ನನ್ನ ಅಣ್ಣ ಶ್ವೇತಕೇತು ಅಂದ್ರೆ ಬಲರಾಮ. ಆ ಬಲರಾಮನಲ್ಲಿ ಶ್ವೇತಕೇತುವಿನ ಅಂಶದಿಂದ ಪರಮಾತ್ಮ ಇರುತ್ತಾನೆ. ಆದ್ರಿಂದಾಗಿ ಬಲರಾಮ ಅಂತ ಹೇಳಿಲ್ಲ, ಶ್ವೇತಕೇತು ಅಂದ್ರೆ ನನಗೆ ನಾನೇ ಅಣ್ಣ, ನನಗೆ ನಾನೇ ತಮ್ಮ ಅಂತ ಹೇಳ್ಕೊತಾ ಇದ್ದಾನೆ. ಅಗ್ರಜ ಶ್ವೇತಕೇತುಷ್ಟ ಸುಭದ್ರ ಭಗಿನಿ ಮಮ. ಸುಭದ್ರಾ ದೇವಿ ಏನಿದ್ದಾಳಲ್ಲ ಅವಳು ನನ್ನ ತಂಗಿಯಾಗಿದ್ದಾಳೆ. ಪಾರ್ಥೋಮೇ ಶಾಲಕಃ ದೇವ್ಯ ಪಾಂಡವ ಮಮ ಬಾಂಧವಾಹ. ಈ ಅರ್ಜುನ ಏನಿದ್ದಾನಲ್ಲ, ನನ್ನ ತಂಗಿಯ ಗಂಡ ಸುಭದ್ರಾದೇವಿಯ ಗಂಡ ಅರ್ಜುನ, ಅವನು ನನಗೆ ಅಳಿಯನಾಗಿದ್ದಾನೆ, ನನ್ನ ಷಡಕನಾಗಿದ್ದಾನೆ. ಎಲ್ಲ ಪಾಂಡವರು ಕೂಡ ನನ್ನ ಸಂಬಂಧಿಕರು. ಷಣ್ಣಾಂತು ಮೃತಪುತ್ರಾಣಾಂ ಕೃತನಾಂನಾಂ ಮಹಾತ್ಮನಾಂ. ನಮ್ಮ ಪರಿವಾರದಲ್ಲಿ ನಾನು ಹುಟ್ಟೋದಕ್ಕಿಂತ ಮೊದಲಿಗೆ 6 ಜನ ಹುಟ್ಟಿದ್ರು. ಆ ಎಲ್ಲಾ 6 ಜನರನ್ನ ಈ ಕಂಸ ಮಾಮಕ್ ಒಂದು ಹೋಗದ. ಅದಾದ್ಮೇಲೆ ವಿಯೋಗ ತಪ್ತೋಪಿತರೋ ಸಪ್ತಮಂ ರಾಮಮೇವ. 6 ಜನ ಸತ್ತಾದ್ಮೇಲೆ ಬಹಳ ದುಃಖದಿಂದ ಮತ್ತೆ ನನ್ನ ತಂದೆ ತಾಯಿಗಳು 7ನೇ ಮಗುವನ್ನ ಹಿಡಿದ್ರು. ಅವನೇ ಬಲರಾಮ. ಚತುರ್ನಾಮಕರಣಂ ಪಿತೃಲಿಂಗಂ ಉಪಾಗತಂ. ಈ ರೀತಿಯಾಗಿ ಬಲರಾಮ ಹುಟ್ಟಿದ. ಜಾತೋಹಂ ಅಷ್ಟಮ್ಯಾಂ ಸುಭದ್ರ ಮದನಂತರಂ. ಆದ್ರಿಂದಾಗಿ ನಾನು ಅಷ್ಟಮಿಯಲ್ಲಿ ಹುಟ್ಟಿದೆ. ನಾನು ಹುಟ್ಟಿದಾದ್ಮೇಲೆ ಸುಭದ್ರಾದೇವಿ ಹುಟ್ಟಿದ್ಲು. ಮಾತೃವರ್ಣಶ್ಚಮೇ ದೇವಿ ಕೃಷ್ಣ ಪಕ್ಷೆ ಜನಿರಮಮ. ನಾನು ನನ್ನ ತಾಯಿಯ ಬಣ್ಣವನ್ನು ಹೊಂದಿದವನಾಗಿದ್ದೇನೆ. ನಾನು ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಕಪ್ಪಿದ್ದೇನೆ. ಇನ್ನೊಂದು, ನಾನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರಿಂದಾಗಿ ನನಗೆಲ್ಲರೂ ಕೃಷ್ಣ ಕೃಷ್ಣ ಅಂತ ಕರೀತಾರೆ. ನಾನು ಕಪ್ಪಿದ್ದು ಕೃಷ್ಣ ಅಂತ ಕರೆಯೋದಿಲ್ಲ, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರಿಂದ ನನ್ನನ್ನು ಕೃಷ್ಣ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾನೆ. ಅವನು ದೋಷ ಮುಚ್ಚಿಡ್ಕೋತಾನ, ಅವನು ಕಪ್ಪಿದ್ದೀನಿ ಅಂತ ತಿಳ್ಕೊಬೇಡ ಅಂತ ಹೇಳ್ತಾನೆ. ತಸ್ಮಾತ್ ಕೃಷ್ಣೇತಿ ಮಾಂ ದೇವಿ ಚಕ್ರುರ್ ನಾಮ ಕರ್ಣಂ ಚಕ್ರತು ನಾಮ ಸಂಸ್ಕೃತಂ ವರ್ಣತೋ ನಾಮತಶ್ಚಾಪಿ ಕೃಷ್ಣಂ ಪ್ರಾಹುರ ಮನೀಷಿಣಃ. ನೋಡೋದಕ್ಕೂ ನಾನು ಕಪ್ಪಾಗಿದ್ದೇನೆ, ಹೆಸರಿನಿಂದಲೂ ಕೂಡ ಕಪ್ಪಾಗಿದ್ದೇನೆ. ಶಾಸ್ತ್ರದಲ್ಲಿ ನನಗೆ ಕೃಷ್ಣ ಅಂತ ಕರೀತಾರೆ. ಆದ್ದರಿಂದಾಗಿ ನನಗೆ ಕೃಷ್ಣ ಕೃಷ್ಣ ಅಂತೆಂಬುದಾಗಿ ನಾಮಕರಣವನ್ನು ಮಾಡಿದ್ರು. ಇಷ್ಟೆಲ್ಲವೂ ಕೂಡ ನನ್ನ ವೃತ್ತಾಂತ. ವೃತ್ತಾಂತಮಖಿಲಂ ಪ್ರೋಕ್ತಂ ಶ್ರುತಂ ಪಂಡಿತ ನಂದನೆ ಯುಷ್ಮಾಕಂ ವಾಚ್ಯತಾಂ ವಾರ್ತಾಂ ಗೋತ್ರನಾಮ ಕುಲಾಧಿಕಂ. ನೋಡ್ರಮ್ಮ, ಇಲ್ಲಿವರೆಗೂ ನಾನು ಯಾರು, ನನ್ನ ಕುಲಗೋತ್ರಗಳೇನು, ನನ್ನ ಸಂಬಂಧಿಕರಾರೋ ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳಿದೆ. ಇವಾಗ ನೀನ್ ಯಾರಮ್ಮ ಅಂತೆಂಬುದಾಗಿ ಆ ಪದ್ಮಾವತಿಯನ್ನು ಕೇಳಿದಾಗ ಪದ್ಮಾವತಿ ಹೇಳಿದಳಂತೆ, ಆಕಾಶರಾಜತನಯ ನಿಷಾದಾಧಿಪ ವಿದ್ಧಿಮಾಂ ನಾಮ್ನಾ ಪದ್ಮಾವತಿ ಕೃಷ್ಣ ಕುಲಂ ಶೀತಕರಸ್ಯ ಚ ಗೋತ್ರಮತ್ರೈ ಕಿರಾತೇಂದ್ರ ಶೀಘ್ರಂ ಗಚ್ಚೈತಿ ಚಾಬ್ರವೀತ. ಅವಾಗ ಪದ್ಮಾವತಿ ಒಂದೇ ಲೈನ್ ಒಳಗೆ ಹೇಳ್ಬಿಟ್ಲಂತೆ, ನಾನು ಆಕಾಶರಾಜನ ಮಗಳು, ಆಮೇಲೆ ನಮ್ದು ಕೂಡ ಕೃಷ್ಣ ಕುಲ ಅಂದ್ರೆ ನಾವು ಕೂಡ ಚಂದ್ರವಂಶದಲ್ಲಿಯೇ ಹುಟ್ಟಿದವರು. ಗೋತ್ರಮತ್ರೈ, ಹೇ ನಮ್ದು ಅತ್ರಿ ಗೋತ್ರ. ಅತ್ರಿ ಅಂತಂದ್ಮೇಲೆ ಶ್ರೀನಿವಾಸನ ಖುಷಿ ಆಗೋಯ್ತು. ಅತ್ರಿ ಸರ್ವತ್ರ ಮೈತ್ರಿ ಅಂತ ಹೇಳಿ ಎಲ್ಲಾ ಗೋತ್ರದವರಿಗೂ ಕೂಡ ಅತ್ರಿ ಗೋತ್ರ ಕೊಡ್ತದ. ಅತ್ರಿ ಗೋತ್ರದ ಹೆಂಗ್ ಬರ್ತಾರೆ ನೋಡ್ರಿ ಕರೆಕ್ಟ್ ಆಗಿ. ಸರಿ, ನಿಮ್ದು ಅತ್ರಿ ಗೋತ್ರನ ಸರಿ ಅಂತ ಹೇಳಿ ಅತ್ರಿ ಗೋತ್ರ, ನಮ್ದು ಅತ್ರಿ ಗೋತ್ರ ಅಂತಂದಾದ್ಮೇಲೆ ಆಮೇಲೆ ಇಷ್ಟೆಲ್ಲ ಹೇಳ್ತಾಳಂತ. ನಮ್ದು ಕೂಡ ಚಂದ್ರವಂಶ, ನನ್ನ ಹೆಸರು ಪದ್ಮಾವತಿ, ಆಕಾಶರಾಜನ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತನ್ನುವಂತೆ ಒಬ್ಬಳೇ ಒಬ್ಬಳ ಮಗಳು ನಾನು, ನಮ್ಮದು ಅತ್ರಿ ಗೋತ್ರ. ಆದ್ರಿಂದಾಗಿ ಇಷ್ಟೆಲ್ಲ ನಾನು ನಿನಗೆ ಹೇಳಿದ್ನಲ್ಲ, ಇನ್ಮೇಲೆ ನಿನ್ನಿಂದ ಹೊರಟು ಬಿಡು ಅಂತ ಪದ್ಮಾವತಿ ಹೇಳಿದ್ಲಂತ. ಗಚ್ಚ ಗಚ್ಚ ಇತಿ ಚಾಬ್ರವೀತ್. ಇಷ್ಟು ಹೇಳಿದಾದ್ಮೇಲೆ ಶ್ರೀನಿವಾಸ ಅಂತಾನಂತೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಮ್ನ ಪ್ರಭಾಷಸೆ ಅನ್ನಂ ಕಾಂಕ್ಷಾಂತಿಯೋ ಲೋಕೆ ಯೋ ದದಾತಿ ನರೋತ್ತಮಃ. ಅವಾಗ ಶ್ರೀನಿವಾಸ ಅಂತಾನಂತೆ, ಯಾಕೆ ನನಗೆ ಹೋಗಂತ ಹೇಳ್ತೀನಿ ನೀನು? ನಿನ್ಗೇನ್ ಮಾಡಿದ್ನ, ಮುಟ್ಟಿದ್ನ, ಕೈ ಹಿಡದ್ ಹೇಳದ್ನ? ನಾನು ಚೆನ್ನಾಗಿ ಮಾತಾಡ್ಲಿಕ್ಕತ್ತೀನಿ, ನನ್ ಜೋಡಿ ಚೆನ್ನಾಗಿ ಮಾತಾಡ್ಲಿಕ್ಕೆ ನಿನಗೇನು? ಯಾರು ಹಸಿದು ಬಂದಿರ್ತಾರಲ್ಲ ಪದ್ಮಾವತಿ, ಅವರಿಗೆ ಹೊಟ್ಟಿಗೆ ಊಟಕ್ಕೆ ಹಾಕಿದ್ರೆ ಪುಣ್ಯ ಬರ್ತದ ಅಂತ ಹೇಳ್ತಾರೆ. ಹಸಿದು ಬಂದವರಿಗೆ ಊಟಕ್ಕೆ ಹಾಕ್ಬೇಕು. ಬಾಯಾರಿಸುವ ಆಮೇಲೆ ಯಾರು ನೀರಡಿಕೆ ಅಂತ ಬಂದಿರ್ತಾರೋ ಅವರಿಗೆ ನೀರು ಕೊಡಬೇಕು. ಅಂತಹದೆಲ್ಲಾ ಕೆಲಸವನ್ನ ಮಾಡಿದ್ರೆ ಅವರು ಬಹಳ ಪುಣ್ಯವನ್ನ ಪಡ್ಕೋತಾರೆ. ಆದ್ರಿಂದಾಗಿ ನಾನು ಕನ್ಯಾಪೇಕ್ಷೆಯಾಗಿ ಬಂದಿದ್ದೇನೆ, ನನ್ನನ್ನ ಮದುವೆ ಆಗಲ್ಲ ನೀನು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟ ಶ್ರೀನಿವಾಸ. ಹೇಳದ ತಕ್ಷಣ ಆಕಿ ಪದ್ಮಾವತಿ ಗಾಬರಿ ಆಗ್ಬಿಟ್ಟು, ಸುಖಮೇಶ್ಯಸಿ ದಾನೇನ ಅಂತೆ ಸ್ವರ್ಗಂ ಗಮಿಷ್ಯಸಿ ಆತ್ಮಾನಂ ದಿಶಮಹ್ಯಂ ತ್ವಂ ಕಿಂ ವ್ರತ ನಿಷ್ಠುರೋಕ್ತಿಭಿಹಿ. ಆದ್ದರಿಂದಾಗಿ ನಾನು ಕನ್ಯಾಪೇಕ್ಷೆಯಾಗಿ ಬಂದಿದ್ದೇನೆ, ನಾನು ಕೂಡ ಒಳ್ಳೆ ಕೆಲಸದಲ್ಲಿದ್ದೇನೆ, ತಿಂಗಳಿಗೆ ಬೇಕಾದಷ್ಟು ಸಂಬಳ ಬರ್ತದೆ, ಕೂತ್ಕೊಂಡು ತಿನ್ನುವಷ್ಟು ಆಸ್ತಿ ಅದ, ಇಷ್ಟೆಲ್ಲವೂ ಕೂಡ ನನ್ನ ಪರಿವಾರದಲ್ಲಿ ಎಲ್ಲ ಸಮೃದ್ಧವಾಗಿದೆ. ಆದ್ರಿಂದಾಗಿ ನನ್ನನ್ನ ಮದುವೆಯಾಗು, ನಿನ್ನನ್ನು ಬಹಳ ಸಂತೋಷದಿಂದ ನೋಡ್ಕೊಳ್ತೇನೆ,
ಕೊನೆಯ ಕಾಲದಲ್ಲಿ ನೀನು ನಾನು ಇಬ್ರು ಕೂಡ ಸ್ವರ್ಗಕ್ಕೆ ಹೋಗೋಣ ಅಂತ ಹೇಳಿ ಶ್ರೀನಿವಾಸ ಹೇಳಿದ್ನಂತ. ಹೇಳಿದಾಗ ಪದ್ಮಾವತಿ ಉವಾಚ ಅವಾಚ್ಯಂ ವದಸೆ ಮೂಢ ಜೀವೇ ನೇಚ್ಛಾ ನ ವಿದ್ಯತೆ ಆಕಾಶರಾಜಸ್ವಾಂ ದೃಷ್ಟ್ವಾ ಹನಿಷ್ಯತಿ ನ ಸಂಶಯಃ ಯಾವನ್ನಾಯಾತಿ ತಾವತ್ತಂ ಗಚ್ಚ ಶೀಘ್ರಂ ಸುಮಾಲಯಂ. ನಿನಗೆ ಆಕಾಶರಾಜನ ಬಗ್ಗೆ ಗೊತ್ತಿಲ್ಲಪ್ಪ ಶ್ರೀನಿವಾಸ, ನಮ್ಮ ಅಪ್ಪನ ಬಗ್ಗೆ ನಿನಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ. ಅವನೇನಾದ್ರೂ ಬಂದ ಅಂತಂದ್ರೆ ನಿನ್ ಕೈಕಾಲ ಮುರಿಸ್ಬಿಡ್ತಾನ ಅವನು. ಆದ್ರಿಂದಾಗಿ ಇಲ್ಲಿ ಒಂದು ಕ್ಷಣ ನಿಂದ್ರಲಿಕ್ಕೆ ಹೋಗ್ಬೇಡ, ನಮ್ಮ ಅಪ್ಪ ಬರೋದ್ರೊಳಗೆ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳಿದ್ರು ಪದ್ಮಾವತಿ. ಹೇಳಿದಾಗ ಶ್ರೀನಿವಾಸ ಮತ್ತೆರಡು ಸ್ಟೆಪ್ ಮುಂದ್ಕೊಂಡು ಹೋದ ಕುದುರೆನ. ಶ್ರೀನಿವಾಸುವಾಚ ಕಾದ್ಯಂತೆ ಮರಣಂ ಸೌಖ್ಯಂ ಅಕಾರ್ಯಸ್ಯ ತೃಣಂ ಜಗತ ಕಥಂ ಹನ್ಯಾತ್ ಸ ರಾಜೇಂದ್ರಃ ಸ್ವಧರ್ಮಾಭಿಮುಖೋ ಹಿಮಾಂ ತ್ವಂ ಕನ್ಯಾಹಂ ವರೋ ದೇವಿ ಕೋತ್ರ ನ್ಯಾಯೋ ಮಹೀಸುತೆ. ಆ ಆಕಾಶರಾಜನ ಅನ್ಯಾಕ ಸಂಹಾರ ಮಾಡ್ತಾನವ, ಅವನಿಗೇನ್ ತಿಳುವಳಿಕಿಲ್ಲೇನು? ಸುಮ್ನೆ ಬಂದು ಹೊಡೆದ್ ಬಿಡ್ತಾನ ನನಗವ. ಕೇಳ್ತಾನೆ ಯಾರಪ್ಪ ನೀನು ಅಂತ ಕೇಳ್ತಾನ ನನಗವ. ಕೇಳಿ ಎಲ್ಲಿಂದ ಬಂದಿ, ಏನ್ ಸುದ್ದಿ ಎಲ್ಲ ವಿಚಾರ ಮಾಡಿ ಆಮೇಲೆ ನನಗೆ ಶಿಕ್ಷೆ ಕೊಡಬೇಕೋ ಬೇಡೋ ಅಂತ ವಿಚಾರ ಮಾಡ್ತೇನೆ. ವಯಸ್ಸಿಗೆ ಬಂದ ಹುಡುಗರು ಅಂತಂದ್ರೆ ಮಾತಾಡೋದು ಕಾಮನ್, ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳದಿಲ್ಲ ಆಕಾಶರಾಜ. ಕಥಂ ಹನ್ಯಾಹಂ ಅವಾಗ ಕಥಂ ಹನ್ಯಾತ್ ಸ ರಾಜೇಂದ್ರ ಸ್ವಧರ್ಮಾಭಿಮುಖೋ ಹಿಮಾಂ ತ್ವಂ ಕನ್ಯಾಹಂ ವರೋ ದೇವಿ ಕೋತ್ರ ಅನ್ಯಾಯ ಮಹೀಸುತೆ. ಕನ್ಯಾ ನಾನು ವರ, ಇದ್ರೊಳಗೆ ಅನ್ಯಾಯ ಏನದು ಮಾತಾಡೋದ್ರೊಳಗ? ಆದ್ರಿಂದಾಗಿ ಆಕಾಶರಾಜನ ಅನ್ಯನ್ ಸಂಹಾರ ಮಾಡೋದಿಲ್ಲ ಅಂತ ಮತ್ತದನ್ನ ಲೇಜಿಯಾಗಿ ತಗೊಂಡ ಶ್ರೀನಿವಾಸ. ಪದ್ಮಾವತಿ ಮತ್ತೆ ಹೇಳ್ತಾಳಂತ ಶೃಣು ಮೂಢ ನ ಜಾನಾಸಿ ಬಾಲಭಾವೇನ ಕಿಂ ವೃಥಾ ತ್ವಾಂ ದೃಷ್ಟ್ವಾ ಆಕಾಶರಾಜೋಪಿ ಕೃತ್ವಾ ನಿಗಡ ಬಂಧನಂ ನಿಗಡೆ ಬಧ್ಯಸೇ ಮೂರ್ಖ ಭವಿಷ್ಯಂ ಪ್ರವದಾಮ್ಯಹಂ. ಶ್ರೀನಿವಾಸ, ನೀನ್ ತಿಳ್ಕೊಂಡಾಗ ನಮ್ಮಪ್ಪ ಸರಳಿಲ್ಲ. ನೀನೇನೋ ಸುಮ್ಮನೆ ತಮಾಷೆ ಮಾಡ್ಲಿಕತ್ತಿ, ನೀನ್ ಅಷ್ಟೇ ನಾನಿದ್ದೀನಿ ಅಂತ ತಿಳ್ಕೊಂಡು ನನಗೆ ಚುಡಾಯಿಸೋದ್ರ ಸಂಬಂಧ ನೀನ್ ಇಷ್ಟೆಲ್ಲ ತಮಾಷೆ ಮಾಡ್ಲಿಕತ್ತಿ. ಆದ್ರೆ ನಮ್ಮಪ್ಪ ಬಹಳ ಸ್ಟ್ರಿಕ್ಟ್ ಇದ್ದಾನ. ಅಕಸ್ಮಾತ್ ಆಗಿ ಬಂದ ಅಂತಂದ್ರೆ ಗ್ಯಾರಂಟಿ ನಿನ್ನನ್ನ ಬಂಧನ ಮಾಡಿ ಜೈಲ್ನೊಳಗೆ ಹಾಕ್ತಾನ. ಆಮೇಲೆ ಮನೇನೆ ಕಾಣೋದಿಲ್ಲ, ನೀನು ಇಲ್ಲೇ ಉಳಿದ್ ಬಿಡ್ತಿ. ಭವಿಷ್ಯವನ್ನ ಹೀಗೆ ಹೇಳಲಿಕತ್ತೀನಿ, ಇಲ್ಲಿಂದ ಮೊದಲು ನೀನ್ ಜಾಗ ಖಾಲಿ ಮಾಡು ಅಂತ ಹೇಳಿದ್ರು. ಹೇಳಿದಾಗ ಈ ಶ್ರೀನಿವಾಸ ಮತ್ತೆರಡು ಸ್ಟೆಪ್ ಮುಂದ್ ತಗೊಂಡೋಗ್ತಾನ್ರಿ ಕುದುರೆ. ನಿಶ್ಚಿತ್ಯ ಮರಣಂ ದೇವೋ ರಮಾಕಾಂತೋ ಜಗದ್ಗುರು ಜಾತಸ್ಯ ಮರಣಂ ನಿತ್ಯಂ ಪೂರ್ವ ಕರ್ಮ ಫಲಾನುಗಾಂ ಆಕಾಶರಾಜೋ ಧರ್ಮಾತ್ಮ ಕಥಂ ಹನ್ಯಾತ್ ಅನಾಗಸಂ. ಬೇಕಾದ್ದಾಗ್ಲಿ ಅವ ಸಾಯಿಸ್ತಾನಲ್ಲ ಸಾಯಿಸ್ಲಿ, ಜೈಲ್ಗೆ ಹಾಕ್ತಾನಲ್ಲ ಹಾಕ್ಲಿ, ಏನ್ ಬೇಕಾದ್ ಮಾಡ್ಲಿ, ಇವತ್ತಾಗೆ ಹೋಗ್ಲಿ, ಹೊಲ ಹೋಲಿ ಮನಿ ಹೋಲಿ ಆಳ ಮನುಷ್ಯನ ಜೀವ ಹೋಲಿ, ನಿನ್ ಪ್ರಪೋಸ್ ಮಾಡಿ ನಿನ್ಗೆ ಇಂಪ್ರೆಸ್ ಮಾಡ್ಲಾರದ ನಾ ಇಲ್ಲಿ ಹೋಗೋದೇ ಇಲ್ಲ ಅಂತಂದವ. ಅವಾಗ ಪದ್ಮಾವತಿ ಅಂತಾಳಂತ ಗೌರವಂತೆ ನಿಷಾದೇಂದ್ರ ನೃಪಸ್ಯಾಸ್ಯ ಹರೇಸ್ತಥ ವರಾಹಸ್ಯಾಥ ರಂಗಸ್ಯ ವೆಂಕಟಾಚಲ ವಾಸಿನಃ ಸಂರಕ್ಷಸ್ವ ಮಹಾಬಾಹೋ ಸುಖಂ ಗಚ್ಚ ಸ್ವಮಾಲಯಂ ಇತ್ಯುಕ್ತೋಪಿ ತಥಾ ದೇವ್ಯಾ ನಿಷಾದೇಂದ್ರ ಕೃತಿರ್ಹರಿಹಿ ಹಯಮಗ್ರೆ ಕೃತಂ ವೀಕ್ಷ ಸಾ ಬಾಲ ವಾಕ್ಯಂ ಅಬ್ರವೀತ್. ಈ ರೀತಿಯಾಗಿ ಶ್ರೀನಿವಾಸ ಹೇಳಿದ ತಕ್ಷಣ ಅವಾಗ ಪದ್ಮಾವತಿ ಹೇಳ್ತಾಳಂತ, ನಾನ್ ತಮಾಷೆ ಮಾಡ್ಲಿಕ್ಕತ್ತಿಲ್ಲ ಶ್ರೀನಿವಾಸ, ಆಣಿ ಮಾಡಿ ಹೇಳ್ತೀನಿ ನಿಜವಾಗ್ಲು. ಸುಮ್ನೆ ಯಾರ್ಯಾರ ವೆಂಕಟಾಚಲ ಬರೋದ್ರೊಳಗೆ ಏನು ವರಾಹ ದೇವರಿದ್ದಾರಲ್ಪ, ಆ ವರಾಹನ ಮೇಲೆ ಆಣಿ ಮಾಡಿ ಹೇಳ್ತೀನಿ, ರಂಗನಾಥನ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಅಂತಂದ್ರೆ ನಿಂದ ಇವತ್ತು ಇದಿಷ್ಟೇನೆ ಆಗ್ತದೆ. ಆದ್ರಿಂದಾಗಿ ಇಲ್ಲಿಂದ ಹೊರಟು ಬಿಡು ಅಂತೆಂಬುದಾಗಿ ಆ ಪದ್ಮಾವತಿ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಅವಳ ನೋಡಿ ಚುಡಾಯಿಸ್ಕೊತ್ ನಕ್ಕೊತ್ ಮತ್ತೆರಡು ಸ್ಟೆಪ್ ಮುಂದೆ ತಗೊಂಡೋಗ್ತಾನೆ ಕುದುರೆನ. ಆಕಿ ಮತ್ತೆ ಹಿಂದೆ ಸರಿತಾಳೆ. ಪದ್ಮಾವತಿ ಓಚ ತ್ಯಕ್ವಾ ಚ ಪಿತರೋನ್ ಬಂಧೋನ್ ಭ್ರಾತೃ ಮುಖ್ಯಾನ್ ವನೇಚರ ಅನಾಥೋ ಮ್ರಿಯಸೇ ವ್ಯರ್ಥಂ ಕಿಮರ್ಥಂ ಕಾಕಭಾಜನಂ. ಶ್ರೀನಿವಾಸನಿಗೆ ಮತ್ತೆ ಹೇಳ್ತಾಳೆ, ಎಷ್ಟು ಪೇಶನ್ಸ್ ನೋಡ್ರಿ ಪಾಪಕಿ. ಪಾಪ ಶ್ರೀನಿವಾಸ ಸಿಕ್ಕೋಬಾರದು, ಮತ್ತೆ ನಾಳೆ ಬಂದ್ರೆ ಇನ್ನೊಂದಿನ ನೋಡ್ಬೋದು. ನಾವ್ ಅಪ್ಪನ ಕೈಯಾಗ ಸಿಕ್ಕೊಂಡಂತಂದ್ರೆ ಅಲ್ಲಿ ಜೈಲಿಗೆ ಸಹಿತ ಹೋಗ್ಲಿಕ್ಕಾಗಲ್ಲ ನನಗ, ಅಲ್ಲಿ ಯಾಕೆ ಹೋಗಿದ್ದೆ ಅಂತ ನನಗ್ 108 ಪ್ರಶ್ನೆ ಮಾಡ್ತಾನಂತ ಉದ್ದೇಶದಿಂದ ಪದ್ಮಾವತಿ ಹೇಳಿಕತ್ತಾಳ. ಇವತ್ತು ಹೋಗ್ಬಿಡು, ನಮ್ಮಪ್ಪ ಬರೋ ಟೈಮ್ ಆಗ್ಲಿಕತ್ತ ಅಂತ ಇಂಡೈರೆಕ್ಟ್ ಆಗಿ ಹೇಳಿಕತ್ತಾಳ. ಇವ್ನಿಗೆ ತಿಳಿಯುವಂಥದ್ದು ಸರಿ ಅಂತ. ಯಾಕೆ ನೀನು ವ್ಯರ್ಥವಾಗಿ ಸಾಯ್ತಿ, ಇಲ್ಲಿ ನಿನ್ನ ಅಣ್ಣ ತಮ್ಮಂದ್ರು ಇಲ್ಲ, ಬಂದು ನನ್ನ ರಾಜ ಕರ್ಕೊಂಡು ಹೊಂಟ ಅಂತಂದ್ರೆ ನಾವು ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ನಿನ್ನ ಬಂಧುಗಳು ಯಾರಾದ್ರೂ ಬಂದಿದ್ರಂದ್ರೆ ಎಲ್ರಿ ಸುಮ್ನೆ ಹಿಂಗೆ ಬಂದಿದ್ವಿ, ನಮ್ಗೆ ಗೊತ್ತಿರಲಿಲ್ಲ, ಅಕಸ್ಮಾತ್ ಆಗಿ ಬಂದಿವಿ, ಏನೋ ತಪ್ಪಾಗ್ಯದ ಬಿಟ್ಬಿಡ್ರಿ, ನಾವು ಹೋಗ್ತೀವಿ ಅಂತ ವಾಪಸ್ ಯಾರಾದ್ರೆ ರೆಕಮೆಂಡೇಶನ್ ಮೇಲೆ ಬಿಡಿಸ್ಕೊಂಡು ಹೋಗ್ತಾರ. ಇಲ್ಲಿ ಬಿಡಿಸ್ಲಿಕ್ಕೂ ಯಾರಿಲ್ಲ, ನಿನ್ನ ಸ್ವಂತದವರು. ನಾವಂತ್ರ ಏನ್ ಹೇಳಿದ್ರು ಕೇಳೋದಿಲ್ಲ ಆಕಾಶರಾಜ. ಆದ್ರಿಂದಾಗಿ ನೀನ್ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿದಾಗ ಶ್ರೀನಿವಾಸ ಅಂತಾನಂತ, ವಿಧಿನಾ ಲಿಖಿತಂ ಕರ್ಮ ತದ್ವ್ಯರ್ಥಂ ಭವಿಷ್ಯತಿ ಜಯೋಪವಾದಯೋ ಸ್ಯಾತ್ ವೈಭೋಗಂ ಕರೋಮ್ಯಹಂ. ಬೇಕಾದ್ದಾಗ್ಲಿ, ಏನ್ ಬೇಕಾದ್ ಮಾಡ್ಲಿ ಅವನು, ನಾನ್ ಮಾತ್ರ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತೆಂಬುದಾಗಿ ಹೇಳಿದಾಗ ಪದ್ಮಾವತಿಗೆ ಪಿತ್ತ ನೆತ್ತಿಗೇರತ್ರೆ ಪೂರ್ಣ. ನಂದೇ ಪೇಶನ್ಸ್ ಚೆಕ್ ಮಾಡ್ತೀಯಾ ಅಂತ ಹೇಳಿ ಕೋಪತಾಮ್ರಾಕ್ಷಿಸಕಿಭಿ ಪರಿಪಾಲಿತ ತರ್ಜಯಂತಿ ಜಗದ್ಯೋನಿಂ ಶಿಲಾಪಾಣಿ ರೂಪಾಗತಂ. ಕೈಯಾಗ ಆಯುಧ ಬಂತು ನೋಡ್ರಿ. ತಾಡಯಾಮಾಸ ಗೋವಿಂದಂ ಶಿಲೋಕೈ ಶೀಘ್ರವತ್ತರೈ ತಾಡ್ಯಮಾನ ಶಿಲಾವರ್ಷೈ ನೃಪತದ್ಧಯರಾಟ್ ಸ್ವಯಂ. ಅವಾಗ ಪದ್ಮಾವತಿ ತನ್ನ ಗೆಳತಿಯರಿಗೆಲ್ಲ ಹೇಳಿದಂತ, ಇವ ಹಿಂಗ್ ಹೇಳಿದ್ರೆ ಕೇಳಂಗಿಲ್ಲ, ಹಿಂಗೆ ಮುಂದೆ ಬರ್ತಿರ್ತಾನ ಇವ, ಎಲ್ಲರೂ ಕೈಯಾಗ ಕಲ್ ತಗೊಳ್ರಿ, ಅವ್ನಿಗೆ ಹೊಡ್ರಿ, ಹೊಡೆದು ಓಡೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಕೈಗೆ ಕಲ್ಲನ್ನ ಎತ್ಕೊಂಡಾರಂತ. ಎತ್ಕೊಂಡ ಆ ಶ್ರೀನಿವಾಸನಿಗೆ ಹೊಡೆದ್ರು.
ಹೊಡೆದಾದ ತಕ್ಷಣ ಈ ಶ್ರೀನಿವಾಸ ಏನ್ ಮಾಡ್ಬೇಕ್ರಿ, ನಾವು ಸಣ್ಣವರಿದ್ದಾಗೆಲ್ಲ ದಪ್ಪ ದುಪ್ಪಿ ಆಗಿದ್ರೆ ಬಾಲ್ ಹೋಗಿದ ತಕ್ಷಣ ಹಿಂಗ್ ಬಗ್ತೀವಲ್ಲ, ಹಂಗ ಶ್ರೀನಿವಾಸ ಇವರೆಲ್ಲ ಕಲ್ಲು ಹೋಗಿದ ತಕ್ಷಣ ತಾನು ಆ ಕುದುರೆಯಿಂದ ಕೆಳಗೆ ಇಳಿದ್ಬಿಟ್ಟ. ಎಲ್ಲಾ ಕಲ್ಗಳು ಹೋಗಿ ಆ ಕುದುರೆಗೆ ಬಡದು, ಕುದುರೆಗೆ ಬಡದಾದ ತಕ್ಷಣ ಕುದುರೆ ತಕ್ಷಣಕ್ಕೆ ಅದು ಸತ್ತು ಹೋಗ್ಬಿಡ್ತು. ವಾಯುದೇವ್ರ ಕೆಲಸನೇ ಇಷ್ಟಿತ್ತು, ಅವ್ರಿಗೆ ಹೇಳೇ ಕರ್ಕೊಂಡ್ ಬಂದಿದ್ದ, ಅಲ್ಲಿಗೆ ಹೋಗ್ತೀವಿ, ಅವ್ರ ಕೈಯಿಂದ ಕಲ್ಲು ಹೊಡಿಸ್ತೀನಿ ನಿನಗ, ಸತ್ತಂಗ್ ಮಾಡ್ಬಿಡು ಅಂತ ಹೇಳಿ, ನೀ ಹತ್ತಂಗ್ ಮಾಡು, ನಾ ಹೊಡೆದಂಗ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಆ ಕಲ್ಲು ಬಡದಾದ ತಕ್ಷಣಕ್ಕೆ ಆ ಕುದುರೆ ಸತ್ತು ಅಲ್ಲಿಂದ ಬಿದ್ದ್ಬಿಟ್ಟದೆ. ಬಿದ್ದಾದ ತಕ್ಷಣ ಇವರೆಲ್ಲರೂ ಕೂಡ, ಕುದುರೆ ಬಿದ್ದ ತಕ್ಷಣ ಇವ್ರು ಗಾಬರಿ ಆದ್ರು. ಗಾಬರಿಯಾಗಿ ತ್ಯಕ್ತಾ ಸೋಂ ಸ್ವಹಯಂ ದೃಷ್ಟ ಮುಕ್ತಕೇಶೋ ಮುಹುರ್ಮುಹು ಪಶ್ಯನ್ನ ದಿಶಃ ಸರ್ವಾಹ ಅಭ್ರಮನ್ ವಿಭ್ರಮನ್ನಿವ ಅದ್ಯಮೇ ಸಂಕಟಂ ಪ್ರಾಪ್ತೋ ಸ್ವಾಪ ಅಪರಾಧ ಅನುಸಾರತಃ ಇತ್ಯುಚ್ಚರನ್ ರಮಾಕಾಂತೋ ಜಗಾಮೋತ್ತರ ದಿಗ್ಮುಖಃ. ಈ ರೀತಿಯಾಗಿ ಆ ಕುದುರೆಗೆ ಏಟು ಬಿತ್ತು. ಬಿದ್ದ ತಕ್ಷಣ ಆ ಕುದುರೆಯಿಂದ ಇಳಿದು ಅದರ ಬೆನ್ನಿಂದ ಅಡಿಕೊಂಡ ಇವನು. ಎಲ್ಲ ಕಲ್ಲುಗಳು ಕುದುರೆಗೆ ಬಿದ್ದು ಆ ಕುದುರೆ ಅಲ್ಲಿ ಸತ್ತು ಹೋಯ್ತು. ಅದು ಸತ್ತು ಹೋದ ತಕ್ಷಣ ಇವ ಶ್ರೀನಿವಾಸ ಅಲ್ಲಿ ಇದ್ದಾನೆ ಇಲ್ಲೋ ಅಂತಂಬುದಾಗಿ ವಿಚಾರ ಮಾಡಲಿಲ್ಲ. ಈ ಗೆಳತಿಯರು ಪದ್ಮಾವತಿ ಇಬ್ರು ಉಸಿರು ಕೂಡಿ ಓಡ್ ಹೋಗ್ಬಿಟ್ರ ಕಡೆ. ಶ್ರೀನಿವಾಸ ಇವ್ರು ಹೊಡೆದ ತಕ್ಷಣ ಇನ್ನೇನು ಅವ್ರ ಬೆನ್ನ ಹತ್ತೋಲಿಕ್ಕಾಗಲ್ಲ. ಸರಿ ಅಂತ ಕುದುರೆ ಅಲ್ಲೇ ಸತ್ತು ಬಿತ್ತು. ಅದನ್ನ ನೋಡಿ ಬಹಳ ದುಃಖ ಆಗ್ಬಿಡ್ತು. ನಾನೇನೋ ತಮಾಷೆ ಮಾಡ್ಲಿಕ್ಕೆ ಹೋದೆ, ತಮಾಷೆ ಹೋಗಿ ಅಮಾಷೆ ಆಯ್ತಿದ್ದು, ಕುದುರೆ ಸತ್ತು ಹೋಯ್ತು ನಡಿ ಅಂತ ಹೇಳಿ, ಎಲ್ಲಿಂದ ಬಂದಿದ್ನಪ್ಪ ಅಂತ ಹೇಳಿ ಮತ್ತೆ ತನ್ನ ದಿಕ್ಕನ್ನ ನೋಡ್ಕೊಂಡು ವಾಪಸ್ ತಾನು ಅವರುಷ್ಯ ಸೋಪಾನ ಮನಾಮಯೋ ವಿಭೋ ವಿಡಂಬಯನ್ ಲೌಕಿಕ ಮಾಪಶಯ್ಯಾಂ ಪ್ರಾಪ್ಯಧಿಮಾನಂದ ಯುತೋಪಿ ಮಾಧವೋ ಯಥಾ ಯುಗಾಂತೆ ಪಟಪತ್ರಶಾಹಿ. ಅಲ್ಲಿಂದ ಶ್ರೀನಿವಾಸ ಮತ್ತೆ ತನ್ನ ಆಶ್ರಮಕ್ಕೆ ಹೋಗಿದ್ದಾನಂತೆ, ನಾರಾಯಣಾಶ್ರಮಕ್ಕೆ. ಅಲ್ಲಿಗೆ ಹೋಗಿ ಮಂಚದ ಮೇಲೆ ಮಲ್ಕೊಂಡಂತೆ. ಹೇಗೆ ಮಲ್ಕೊಂಡಿದ್ದ ಅಂತಂದ್ರೆ, ಯಥಾಯುಗಾಂತೆ ವಟಪತ್ರಶಾಹಿ, ಪ್ರಳಯ ಕಾಲದಲ್ಲಿ ಎಲ್ಲ ನೀರು ಎಲ್ಲ ಪ್ರಪಂಚವೂ ಕೂಡ ನೀರಿನಿಂದ ಆವೃತವಾದಾಗ ಆ ಆಲದ ಮೇಲೆ ಹೇಗೆ ಮಗುವಿನಂತ ಮಲ್ಕೊಂಡಿರ್ತಾನೋ ಹಾಗೆ ಬಹಳ ದುಃಖದಿಂದ ಆ ಪದ್ಮಾವತಿ ಹೊಡೆದು ಬಿಟ್ಟಿದ್ದಾಳೆ. ಅದಲ್ಲದೆ ಇವನ್ ಫೇವರೇಟ್ ಕುದುರೆ ಬೇಡ ಸತ್ತು ಹೋಗ್ಬಿಡ್ತು. ಹಿಂಗಾಗಿ ಅಲ್ಲಿಂದ ಬಹಳ ದುಃಖಗೊಂಡು ಬಂದು ಆ ಮಂಚದ ಮೇಲೆ ಅವನು ಮಲ್ಕೊಂಡಿದ್ದಾನಂತೆ. ಆ ಮಂಚದ ಮೇಲೆ ಮಲ್ಕೊಂಡಾಗ ಸೂತ ಪುರಾಣಿಕರು ಹೇಳ್ತಾರೆ, ಶಯನಂ ಪ್ರಾಪ್ಯ ಪರ್ಯಂಕೆ ಶ್ರೀನಿವಾಸೋ ವೃಷಾಕುಪಿ ತದಾಗತ ಸಾದೇವಿ ಸೇವಾರ್ಥಂ ಬಕುಲ ಶುಭ. ಈ ರೀತಿಯಾಗಿ ಶ್ರೀನಿವಾಸ ಹೊಡೆಸಿಕೊಂಡು ಬಂದು ಮಂಚದ ಮೇಲೆ ಮಲ್ಕೊಂಡಿದ್ದಾಗ ಅಲ್ಲಿಗೆ ಬಕುಲಾದೇವಿ ಬಂದಳು ಅಂತ ಸೂತ ಪುರಾಣಿಕರು ಹೇಳಿದರು. ಅವಾಗ ಬಕುಲಾದೇವಿ ಏನ್ ಮಾಡಿದ್ಲು ಅಂತ ಈ ಶೌನಕಾದಿ ಎಲ್ಲ ಋಷಿಗಳು ಕೇಳಿದಾಗ, ಇನ್ನು ನವರಾತ್ರಿ ಬಹಳ ದಿನ ಆದಪ್ಪ, ಈ ಕಥೆಯನ್ನ ನಾಳೆಗೆ ಹೇಳ್ತೀನಿ, ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಮುಗಿಸ್ತಾ ಇದ್ದಾರೆ. ಗುರುಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. Thank you.